ಇದು ಕೂಡ ಒಂದು ಯೂಸ್ ಸ್ಟೋರೇಜ್ ಸರ್. ಹೇಳಿದ್ನಲ್ಲ ಸರ್ದು ಬುಕ್ಸ್ಗಳು ಭಾಳ ಇರೋದ್ರಿಂದ ಇನ್ನೂ 5 ಸ್ಟೋರೇಜ್ ಇದ್ರು ಕಮ್ಮಿನೇ. ಯೂಶಲಿ ಬೇರೆ ಮನೆಯಲ್ಲಿ ಕ್ರಾಕರಿ ನೋಡಿರ್ತೀವಿ ಸರ್. ಹೌದು, ಕ್ರಾಕರಿ ಇಟ್ಟು ಇಲ್ಲಿ ಪೂರ್ತಿ ಬುಕ್ ಶೆಲ್ಫ್ ಆಗೋಯ್ತು. ಬುಕ್ ಶೆಲ್ಫ್ ಆಗಿದೆ. ಆಲ್ಮೋಸ್ಟ್ 5 ಫೀಟ್ ವಿಡ್ತ್ ಇದೆ ಸರ್, 7 ಫೀಟ್ ಹೈಟ್ ಇದೆ. ಅದರಲ್ಲೂ ನಾವು ವಾಸ್ತುವನ್ನ ಯೋಚನೆ ಮಾಡಿದ್ದೇವೆ. ಅದು ಶಶಿಕಾಂತ್ ಅವ್ರಿಗೆ ಹೇಳಲಿಲ್ಲ ಅದನ್ನ, ಅಥವಾ ರಘು ಅವ್ರಿಗೆ ಹೇಳಲಿಲ್ಲ, ನಮ್ಮ ಮನಸ್ಸಲ್ಲಿ ಇದ್ದೇ ಇತ್ತು. ಅದು ಬಂತ ಸ್ವಲ್ಪ ಹೆಚ್ಚು ಕಡಿಮೆ ನಮಗೆ ಬಂದಿದೆ. ಅದು ವಾಸ್ತು ಪ್ರಕಾರನೂ ಇರಬೇಕು, ಬಳಸಿದಾಗ ಗಲೀಜಾಗಬಾರ್ದು, ಬೆಳಕು ಪ್ರತಿಫಲಿಸಬೇಕು, ಹೀಗಿದೆಲ್ಲ ಯೋಚನೆ ಮಾಡಿಕೊಂಡು ಬಹುಮುಖವಾದ ಒಂದು ಆಲೋಚನೆಯನ್ನು ಇಟ್ಕೊಂಡು ನಾವು ಅದು ನಮ್ಗೆ ವರ್ಕೌಟ್ ಆಗಿದೆ. ಪ್ಲಸ್ ಎಲ್ ಶೇಪ್ ಫುಲ್ ಲಾಫ್ಟ್ ಇದೆ ಸರ್. ಬಟ್ ಇಲ್ಲಿ ಸಜ್ಜಾಯಿತ್ತಲ್ವಾ? ಸಜ್ಜಾ ಇದೆ. ಓಕೆ, ಈ ಮಾಮೂಲಿ ಶಟರ್ಸ್ಗೂ ಎಚಿಂಗ್ ಗ್ಲಾಸ್ಗೂ ಹಾಕಿದಾಗ ಕಾಸ್ಟ್ ಏನಾದ್ರು ಡಿಫ್ರೆನ್ಸ್ ಆಗುತ್ತೆ? ಏನಿಲ್ಲ ಸರ್, ಸೇಮ್ ಕಾಸ್ಟಿಂಗ್. ಇದು ಹೋಗೋದೇ ಬೆಟರ್ ಅಲ್ವಾ? ನಾವು ಸರ್ ಇದು ಆಕ್ಚುಲಿ ಬಹಳ ರಿಚ್ ಆಗಿ ಕಾಣುತ್ತೆ, ರಿಚ್ ಲುಕ್ ಚೆನ್ನಾಗಿರುತ್ತೆ. ಆಮೇಲೆ ಇದು ನಮಗೆ ಪ್ಲೇನ್ ಮಾತ್ರನಾ, ಲೈಕ್ ಟಿಂಟೆಡ್ ಏನಾದ್ರು ಸಿಗ್ಬೋದು? ಎಲ್ಲ ತರ ಸಮಸ್ತ ಕನ್ನಡಿಗರಿಗೆ ನಮಸ್ತೆ ಮಾಡ್ತಿರುವಂತಹ ನಾನು ನಿಮ್ಮ ಕನ್ನಡಕೋರ ಬಂದಿನ ಒಂದು ಹೊಸ ವಿಡಿಯೋ ಜೊತೆ, ಒಂದು ಹೊಸ ಅಲ್ಯೂಮಿನಿಯಂ ಇಂಟೀರಿಯರ್ ಇನ್ಫಾರ್ಮೇಶನ್ ಜೊತೆ. ಹೌದು ವೀಕ್ಷಕರೇ, ಅಲ್ಯೂಮಿನಿಯಂ ಇಂಟೀರಿಯರ್ ಅಲ್ಲಿ ನಾನು ನಿಮಗೆ ಬಾಡಿಗೆ ಮನೆಗೆ ಆಗುವಂಥದ್ದು ತೋರಿಸಿದೆ, ನಿಮ್ಮ ಸ್ವಂತ ಮನೆಗೆ ಪ್ರೀಮಿಯಂ ಆಗಿ ಮಾಡುವಂಥದ್ದು ತೋರಿಸಿದೆ. ಸೊ ಇವತ್ತು ಸ್ವಂತ ಮನೆಯಲ್ಲಿ ಒಂದು ಅಲ್ಟ್ರಾ ಪ್ರೀಮಿಯಂ ಆಗಿ ಮಾಡಿದ್ದಾರೆ ವೀಕ್ಷಕರೇ. ನೀವು ಕೇಳ್ತಾ ಇದ್ರಿ ಅಲ್ಯೂಮಿನಿಯಂ ಇಂಟೀರಿಯರ್ ಅಲ್ಲಿ ಪ್ರೀಮಿಯಂ ಆಗಿ ಅಲ್ಟ್ರಾ ಪ್ರೀಮಿಯಂ ಆಗಿ ಮಾಡ್ಬೋದಾ ಅಂತ ಕೇಳ್ತಾ ಇದ್ರಲ್ಲ. ಇವತ್ತೊಬ್ರು ಭಟ್ರ ಮನೆಗೆ ಬಂದಿದ್ದೀವಿ, ಎಷ್ಟೊಂದು ಚೆನ್ನಾಗಿ ಇಂಟೀರಿಯರ್ ಮಾಡಿಸಿದ್ದಾರೆ ಅಂತಂದ್ರೆ ನೀವೇ ಹೇಳ್ತೀರಾ, ಹ್ಞೂ ಗುರು ಅಲ್ಯೂಮಿನಿಯಂ ಅಲ್ಲೂ ಕೂಡ ನಾವೊಂದು ಎಕ್ಸಿಕ್ಯೂಟ್ ಮಾಡ್ಬೋದು ಅಂತ ಹೇಳ್ಬಿಟ್ಟು. ಆ್ಯಂಡ್ ಇದ್ರ ಬಗ್ಗೆ ಹೆಚ್ಚಿನ ಮಾಹಿತಿ ಕೊಡೋದಕ್ಕೆ ನಮ್ಮ ಜೊತೆ ಬಿ ಇಂಟೀರಿಯರ್ ಕಡೆಯಿಂದ ರಘುನಾಥ್ ಸರ್ ಇದ್ದಾರೆ. ವೆಲ್ಕಮ್ ಅಣ್ಣ ಸರ್, ಬನ್ನಿ ಸರ್. ನಮಸ್ಕಾರ ಸರ್. ನಮಸ್ತೆ ಸರ್, ಹೇಗಿದ್ದೀರಾ? ಚೆನ್ನಾಗಿದ್ದೀನಿ, ನೀವು ಚೆನ್ನಾಗಿದ್ದೀರಾ? ಸರ್, ಎಲ್ಲ ಕನ್ನಡಕೋರ ವೀಕ್ಷಕರಿಗೂ ನಮಸ್ಕಾರ. ಸರ್, ಈ ಮನೆ ನೋಡಿದ್ರೆ ಒಳ್ಳೆ ಪ್ರೀಮಿಯಂ, ಅಲ್ಟ್ರಾ ಪ್ರೀಮಿಯಂ ಆಗಿದೆ ಸರ್. ಈ ಮನೆ ಒಳಗಡೆ ಬರ್ತಿದಂಗೆ ಆ ಒಂದು ಎನರ್ಜಿ ಫೀಲ್ ಆಗ್ಬಿಡುತ್ತೆ ನಮ್ಗೆ. ಸೊ ಹೆಂಗಾಗುತ್ತೆ ಅಂದ್ರೆ ಒಳಗಡೆ ಎಂಟ್ರಿ ಆಗ್ತಿದಂಗೆನೆ, ಸೊ ಅಲ್ಲೂ ಬಹಳ ದೊಡ್ಡ ಹಾಲು, ಸೊ ವರ್ಕ್ ಎಲ್ಲ ಬಹಳ ಚೆನ್ನಾಗಿದೆ. ಅಂಡ್ ಕಲರ್ಸ್ ಸರ್, ಮೇಜರ್ ಆಗಿ ಕಲರ್ಸ್, ಲೈಟ್ ಕಲರ್ಸ್, ಎಂಟೈರ್ ಮನೆ ಫುಲ್ ಲೈಟ್ ಕಲರ್ಸ್ ಇದೆ, ಬಹಳ ಚೆನ್ನಾಗಿದೆ, ಚೆನ್ನಾಗಿ ಮಾಡಿದ್ದಾರೆ. ನೀವು ಅಷ್ಟೇ ಮನೆ ನೋಡ್ಲೇಬೇಕು ವೀಕ್ಷಕರೇ. ಅವ್ರು ಭಟ್ರ ಆಗಿರೋದ್ರಿಂದ ಅವರಿಗೆಲ್ಲ ಈ ಹೆವಿ ಕಲರ್ ಎಲ್ಲ ಇಷ್ಟ ಆಗಲ್ಲ, ಲೈಟ್ ಆಗಿ ಮೈಲ್ಡ್ ಆಗಿ. ಮೇಜರ್ ಗ್ಲಾಸ್ ಎಂಟರ್ ಗ್ಲಾಸ್ ಡೋರ್ಸ್, ಎಲ್ಲ ಗ್ಲಾಸ್ ಡೋರ್ಸ್. ಸೊ ಇನ್ಪುಟ್ ತಗೊಳ್ಳಿ, ಈ ಮನೆ ನೋಡ್ಬಿಟ್ಟು ಹ್ಞೂ ಗುರು ಈ ತರ ಮಾಡ್ಬೋದು, ನಮ್ಮ ಮನೇಲೂ ಕೂಡ ಇದನ್ನ ಇನ್ಸ್ಟಾಲ್ ಮಾಡಬಹುದು ಅಥವಾ ಇನ್ಪುಟ್ ತಗೋಬಹುದು. ಈ ಡಿಸೈನ್ ಅನ್ನ ತಲೆ ತಗೊಂಡ್ಬಿಡ್ಬೋದು, ಸ್ಕ್ರೀನ್ ಶಾಟ್ ತಗೊಂಡು ನಿಮ್ಗೆ ಹೇಳ್ಬಿಟ್ರೆ ಹ್ಞೂ ಸರ್ ಈ ತರ ಮಾಡ್ಕೊಡ್ಬೋದು. ಸೊ ಅದರಿಂದ ಜೊತೆಲಿ ಯಾರ್ಯಾರು ಪ್ರೀಮಿಯಂ ಬೇಕು, ತುಂಬಾ ಜನ ಕೇಳ್ತಾ ಇದ್ರು ಸರ್ ಅಲ್ಯೂಮಿನಿಯಂ ಅಲ್ಲಿ ಪ್ರೀಮಿಯಂ ಮಾಡ್ಬೋದು, 100% ಡೌಟ್. ಇವಾಗ ಮಾಡ್ಬೋದು, ತೋರ್ಸೋಣ ಸರ್, ತೋರಿಸ್ಬಿಡೋಣ ಅಲ್ವಾ ಸರ್? ಯಾವ ಏರಿಯಾದಲ್ಲಿ ಇದೆ ಸರ್? ಇದು ಉತ್ತರಹಳ್ಳಿ ಇದೀವಿ ಸರ್. ಉತ್ತರಹಳ್ಳಿ. ಇವರು ಕ್ಲೈಂಟ್ ನೇಮ್ ಸತೀಶ್ ಭಟ್ರು ಸರ್. ಸತೀಶ್ ಭಟ್ರು ಏನೇನ್ ಮಾಡಿದ್ರೆ ಮನೆಯಲ್ಲಿ ಸರ್? ಇದು ಆಲ್ಮೋಸ್ಟ್ 4 BHK ಮನೆ ಸರ್. 4 BHK ಮನೆ. ಸೊ ಎಂಟೈರ್ ಮನೆ, ಸೊ ಇನ್ಕ್ಲೂಡಿಂಗ್ ಲಿವಿಂಗ್ ಏರಿಯಾಸ್ ಎಲ್ಲ ಫುಲ್ ಮಾಡಿದೀವಿ ಸರ್. ಸೊ ಟಿವಿ ಯೂನಿಟ್ ನೋಡ್ತಾ ಇರ್ಬೋದು, ಟಿವಿ ಯೂನಿಟ್ಸ್ ಆಗಿರ್ಬೋದು, ಕಿಚನ್, ಸೊ 4 ಫುಲ್ ಬೆಡ್ರೂಮ್ಸ್, ಸೊ ಲಿವಿಂಗ್ ಏರಿಯಾ, ಸ್ಟೋರೇಜ್ ಯೂನಿಟ್ಸ್ ಎಲ್ಲ ಮಾಡಿದೀವಿ, ಎಲ್ಲ ಮಾಡ್ಬಿಟ್ಟಿದ್ದೀರಾ. ಸೊ ಟೋಟಲ್ ಆಗಿ ಮಾಡೋದಕ್ಕೆ ಟೈಮ್ ಎಷ್ಟು ತಗೊಂಡ್ರಿ ಸರ್ ಇಲ್ಲಿ? ಸರ್ ಇದು ಅಪ್ರಾಕ್ಸಿಮೇಟ್ಲಿ 15 ಡೇಸ್ ಆಗಿದೆ. 15 ದಿನ ಬೇಕಾಗುತ್ತೆ ಬಿಡಿ ಸರ್, ಇಷ್ಟು ದೊಡ್ಡದಾಗಿದೆ. ಬೇಕು ಸರ್, ಪ್ರೀಮಿಯಂ ಆಗಿ ಬೇರೆ ಮಾಡಬೇಕು. ಸೊ ಅದಲ್ಲದೆ ಇದು ಮಧ್ಯದಲ್ಲಿ ಒಂದು 2 ಡೇಸ್ ನಾವು ಸ್ಟಾಪ್ ಕೂಡ ಮಾಡಿದೆ ವರ್ಕ್. ಸೊ ಅರ್ಜೆಂಟ್ ಇದೆ ಅಂದಾಗ ನಾವು ಗೃಹ ಪ್ರವೇಶಕ್ಕೆ 2 ದಿನ ಟೈಮ್ ಕೊಟ್ಟು ಆಮೇಲೆ ಮತ್ತೆ ವರ್ಕ್ ಸ್ಟಾರ್ಟ್ ಮಾಡಿದ್ವಿ. ಓಕೆ. ಅಂಡ್ ಇನ್ನೊಂದು ವಿಚಾರ, ರೂಟಿಂಗ್ ಅನ್ನೋ ಮೆಥಡ್ ಬಂದಿದೆ ಇವಾಗ ಬಿ ಇಂಟೀರಿಯರ್ ಅಲ್ಲಿ. ಸೊ ಇದಕ್ಕಿಂತನೂ ಪ್ರೀಮಿಯಂ ಆಗಿ 100% ಆಪ್ಷನ್ ಬಂದ್ಬಿಟ್ಟಿದೆ ಇವಾಗ. ಸೊ ನಿಮ್ಗೆ ಏನಾದ್ರು ಬೇಕಾದ್ರೆ ನೀವು ಬಿ ಇಂಟೀರಿಯರ್ ಅವರ ಎಕ್ಸ್ಪೀರಿಯನ್ಸ್ ಸೆಂಟರ್ ಇದೆ, ಎಕ್ಸ್ಪೀರಿಯನ್ಸ್ ಸೆಂಟರ್ಗೆ ಹೋಗ್ಬಿಟ್ಟು ನೀವು ಅದನ್ನ ಎಕ್ಸ್ಪೀರಿಯನ್ಸ್ ಮಾಡಬಹುದು. ಸರ್ ಇಲ್ಲಿ ಬಜೆಟ್ ಎಷ್ಟಾಗ್ತದೆ ಸರ್? ಸರ್ ಇದು ಅಪ್ರಾಕ್ಸಿಮೇಟ್ಲಿ 7 lakh ಪ್ಲಸ್ GST ಆಗಿದೆ. 7 lakh ಪ್ಲಸ್ GST ಮ್ಯಾಂಡೇಟರಿ 100% ಅಲ್ವಾ? ಸೂಪರ್ ಸರ್. ಒಂದು ಕೆಲಸ ಮಾಡೋಣ, ಒಂದ್ ಕಡೆಯಿಂದ ನೋಡ್ಕೊಂಡ್ ಬಂದ್ಬಿಡೋಣ. ಟಿವಿ ಯೂನಿಟ್ ಸ್ಟಾರ್ಟ್ ಮಾಡೋಣ, ಬನ್ನಿ ಸರ್. ಟಿವಿ ಯೂನಿಟ್ ಸ್ಟಾರ್ಟ್ ಮಾಡೋಣ. ಸರ್ ಇದು ನೋಡ್ತಾ ಇದ್ರೆ ಲೈಕ್ ತುಂಬಾ ಹ್ಯೂಜ್ ಆಗಿದೆ ಸರ್ ಇದು. ಸರ್ ಇದು ಫಸ್ಟ್ ಫ್ಲೋರ್ ಲಿವಿಂಗ್ ಏರಿಯಾದಲ್ಲಿ ಇದೀವಿ. ಸೊ ಈ ವಾಲ್ ಬಂದು ಆಲ್ಮೋಸ್ಟ್ ನಿಮಗೆ 12 ಫೀಟ್ ಬರುತ್ತೆ ಸರ್. 12 ಅಡಿ ಫುಲ್. ಏನೇನ್ ಮಾಡಿದಿರಾ ಇಲ್ಲಿ? ಸೊ ಇದರಲ್ಲಿ ಸರ್ ಈ ನಿಮ್ಗೆ ಎಕ್ಸ್ಟ್ರಾ ವಾಲ್ ಇರೋದನ್ನ WPC ಲೂವರ್ಸ್ ಆಗಿ ಕವರ್ ಮಾಡಿದೀವಿ. ಒಂದು 8 ಫೀಟ್ಗೆ ಟಿವಿ ಯೂನಿಟ್ ಡಿಸೈನ್ ಮಾಡಿದೀವಿ ಸರ್. ಸರ್ ಇಲ್ಲಿ ಅಪ್ ಟು 75 ಇಂಚಸ್ ಟಿವಿ ವರೆಗೂ ಆರಾಮಾಗಿ 75 ಇಂಚ್ ಆರಾಮಾಗಿ ಹಾಕ್ಬೋದು. ಸೊ ನೋಡಿ ಈ ಕಡೆ ಸ್ಟೋರೇಜ್ ಕೂಡ ಇದೆ. ಸೊ ಮತ್ತೆ ಸರ್ ಯೂಜ್ ಸ್ಟೋರೇಜ್ ಈ ಜಾಗ ಸರ್, ಬುಕ್ಸ್ಗಳು. ಸೊ ಸರ್ದು ಬುಕ್ಸ್ ಬಹಳ, ಇದು ಇಷ್ಟೆಲ್ಲ ಆದ್ರೂ ಇನ್ನೂ ಬುಕ್ಸ್ 2 ಬಾಕ್ಸ್ ಸಪ್ರೇಟ್ ಎತ್ತಿಟ್ಟಿದೀನಿ ಅಂದ್ರು. ಸೊ ಇನ್ನೂ ಬಹಳ ಸ್ಟೋರೇಜ್ ಇದೆ, ತೋರ್ಸೋಣ. ಸೊ ಇದೊಂದು 2 ಫೀಟ್ಗೆ ಸ್ಟೋರೇಜ್ ಕೂಡ ಮಾಡಿದೀವಿ. ಓಕೆ ಓಕೆ ಓಕೆ. ಆಮೇಲೆ ಇಲ್ಲಿ ಏನು ಯೂಸ್ ಮಾಡಿರೋದು ನೀವು? ಕಲರ್ ಇದು ಬಂದು ನಮಗೆ ವೈಟ್ ಮಾರ್ಬಲ್ ಫಿನಿಶ್ಡ್ ಶೀಟ್ ಸರ್, ವೈಟ್ ಮಾರ್ಬಲ್ ಫಿನಿಶಿಂಗ್ ಶೀಟ್. ಸೊ ಕೆಳಗಡೆ ಫುಲ್ ಸ್ಟೋರೇಜ್ ಮಾಡಿದೀವಿ ಸರ್. ಇಲ್ಲೂ ಸ್ಟೋರೇಜ್ ಇದೆ. ಸೊ ಇಲ್ಲಿ ನಿಮಗೆ ಸೆಟಪ್ ಬಾಕ್ಸ್ ಇಡೋದಕ್ಕೆ ಇಲ್ಲಿ ಡ್ರಾಪ್ ಕೊಟ್ಟಿದ್ದೀವಿ, ಕೆಳಗಡೆ ಡ್ರಾಪ್ ಕೊಟ್ಟಿದ್ದೀರಾ? ಹೌದು. ಸೊ ಇಲ್ಲಿ ಮತ್ತೆ ಸ್ಟೋರೇಜ್ ಕೊಟ್ಟಿದ್ದೀವಿ ಸರ್. ಇಲ್ಲಿ ಸ್ಟೋರೇಜ್. ಸೊ ಇಲ್ಲೊಂದು ಸಿಂಗಲ್ ಸ್ಟೋರೇಜ್ ಕೊಟ್ಟಿದ್ದೀವಿ, ಅಲ್ಲೂ ಕೂಡ ಸ್ಟೋರೇಜ್. ಸೊ ಇಲ್ಲಿ ನಿಮಗೆ
ಎಕ್ಸ್ಟ್ರಾ ಬಾಕ್ಸ್ ಕೊಟ್ಟಿದ್ದೀವಿ. ಸೊ ಇದು ರ್ಯಾಪ್ಟರ್ಸ್ ಅಲ್ವಾ ಇದು? ಫುಲ್ ಕಲರ್ ಯಾವ್ದು ವೈಟ್ ಸರ್, ಇದು ಐವರಿ ವೈಟ್ ಬರುತ್ತೆ ಸರ್. ಐವರಿ ವೈಟ್. ಐವರಿ ವೈಟ್ ಬರುತ್ತೆ. ಓಕೆ. ಹಾಲಲ್ಲಿ ಇನ್ನೊಂದು ಬರುವಂಥದ್ದು ಇಲ್ಲಿ ಇದು ಕೂಡ ಒಂದು ಯೂಸ್ ಸ್ಟೋರೇಜ್ ಸರ್. ಹೇಳಿದ್ನಲ್ಲ ಸರ್ದು ಬುಕ್ಸ್ಗಳು ಭಾಳ ಇರೋದ್ರಿಂದ ಇನ್ನ 5 ಸ್ಟೋರೇಜ್ ಇದ್ರು ಕಮ್ಮಿನೇ. ಯೂಶಲಿ ಬೇರೆ ಮನೆಯಲ್ಲಿ ಕ್ರಾಕರಿ ನೋಡಿರ್ತೀವಿ ಸರ್. ಹೌದು, ಕ್ರಾಕರಿ ನೆಟ್ ಇಲ್ಲಿ ಪೂರ್ತಿ ಬುಕ್ ಶೆಲ್ಫ್ ಆಗೋಯ್ತು. ಬುಕ್ ಶೆಲ್ಫ್ ಆಗಿದೆ. ಅದು ಆಲ್ಮೋಸ್ಟ್ 5 ಫೀಟ್ ವಿಡ್ತ್ ಇದೆ ಸರ್, 7 ಫೀಟ್ ಹೈಟ್ ಇದೆ. ಓಕೆ. ಟೋಟಲಿ ಡಬಲ್ ಡೋರ್ಸ್ ಬರುತ್ತೆ. ಹೌದು ಹೌದು. ಸೊ ಎಲ್ಲ ಡಬಲ್ ಡೋರ್ ಬರುತ್ತೆ ಸರ್. ಎರಡೂ ಸೈಡ್ ಡಬಲ್ ಡೋರ್ ಇದೆ ಸರ್. ಇದು ಚಾಂಪಿಯನ್ ಗೋಲ್ಡ್ ಅಲ್ವಾ ಸರ್? ಇದು ಚಾಂಪಿಯನ್ ಗೋಲ್ಡ್ ಸರ್. ಚಾಂಪಿಯನ್ ಗೋಲ್ಡ್ ವಿತ್ ಎಚಿಂಗ್ ಗ್ಲಾಸ್. ಎಚಿಂಗ್ ಗ್ಲಾಸ್. ಎಚಿಂಗ್ ಗ್ಲಾಸ್ ಸರ್. ಓಕೆ ಸರ್. ಈ ರೂಮ್ ಅಲ್ಲಿ ಸರ್, ಸೊ ಇದು ಫಸ್ಟ್ ರೂಮ್ ಸರ್. ಸೊ ಇಲ್ಲಿ ಡಬಲ್ ಡೋರ್ ವಾರ್ಡ್ರೋಬ್ ಮಾಡಿದೀವಿ. ಆಲ್ಮೋಸ್ಟ್ ಇದು 8 ಫೀಟ್ ಬರುತ್ತೆ ಸರ್. 8 ಅಡಿ ಓಪನ್ ಮಾಡಿ. ಸೊ ಇಲ್ಲಿ ಫುಲ್ ಸ್ಟೋರೇಜ್ ಕೊಟ್ಟಿದ್ದೀವಿ. ಕಂಪ್ಲೀಟ್ ಸ್ಟೋರೇಜ್. ಹೌದು. ಓಕೆ. ದೊಡ್ಡ ದೊಡ್ಡ ತಡಿಗಳನ್ನೆಲ್ಲ ಇಡಬಹುದು ಸರ್. ಏನು ತಡೆಯುತ್ತಾ ಇದು ಸರ್? ವೆಯ್ಟ್ ಇಟ್ಟಿದಾರಲ್ಲ ಸರ್, ನೋಡಿದ್ರೆ ಗೊತ್ತಾಗುತ್ತೆ. ಆರಾಮಾಗಿ ಇಡಬಹುದು ಸರ್. ಸೊ ಇಲ್ಲಿ ಡ್ರೆಸ್ಸಿಂಗ್ ಯೂನಿಟ್ ಕೊಟ್ಟಿದ್ದೀವಿ ಸರ್. ಇದು ಡ್ರೆಸ್ಸಿಂಗ್ ಯೂನಿಟ್ ವಿತ್ ಡ್ರಾಯರ್ ವಿತ್ ಸ್ಟೋರೇಜ್ ಸರ್. ಸ್ಟೋರೇಜ್. ಓಕೆ. ಸೊ ಇದು ನೋಡಿ ಲಾಫ್ಟ್ ಬಂದಿದ್ದು ಎಲ್ ಶೇಪ್ ಫುಲ್ ಲಾಫ್ಟ್ ಬರುತ್ತೆ ಸರ್. ಇದು ಅಪ್ರಾಕ್ಸಿಮೇಟ್ಲಿ 10x12 ಬರುತ್ತೆ ಸರ್ ರೂಮ್. ಕಲರ್ ಹೇಳಿ, ಇದು ಕಲರ್ ಕಾಂಬಿನೇಷನ್. ಇದು ಬ್ರೈಟ್ ಸಿಲ್ವರ್ ಸರ್. ಮೇಲ್ಗಡೆ ಬ್ರೈಟ್ ಸಿಲ್ವರ್. ಇದು ಕಾಪರ್ ಪೆನ್. ಈ ರೂಮ್ ನ ಸೈಜ್ ಏನಿದೆ ಸರ್ ಇದು? ಸರ್ ಇದು ಆಲ್ಮೋಸ್ಟ್ ರೂಮ್ ಸೈಜ್ 12x10 ಬರುತ್ತೆ ಸರ್. ಸೊ ಇದು ಕೂಡ ವಾರ್ಡ್ರೋಬ್ ಯೂಸ್ ಬರುತ್ತೆ ಸರ್. ಕಲರ್ ಯಾವ್ದು ಇದು? ಇದು ಬ್ರೈಟ್ ಸಿಲ್ವರ್ ಸರ್. ಬ್ರೈಟ್ ಸಿಲ್ವರ್. ಈ ಮನೆ ಆಲ್ಮೋಸ್ಟ್ 80% ಬ್ರೈಟ್ ಸಿಲ್ವರ್ ಅಲ್ಲೇ ಮಾಡಿರುವಂತದ್ದು. ಸ್ವಲ್ಪ ಕ್ಲಾಸಿ ಆಗಿರುತ್ತೆ. ಕ್ಲಾಸಿ ಆಗಿರುತ್ತೆ. ಮತ್ತೊಂದು ಲೈಟ್ ನ ರಿಫ್ಲೆಕ್ಟ್ ಮಾಡುತ್ತೆ ಸರ್, ಅಬ್ಸರ್ವ್ ಮಾಡೋದಿಲ್ಲ. ಅದು ಮೇಜರ್ ಅಡ್ವಾಂಟೇಜ್. ಓಕೆ ಓಕೆ. ಸೊ ಇಲ್ಲಿ ನೋಡಿ, ಸೊ ಫುಲ್ ಸ್ಟೋರೇಜ್ ಇಲ್ಲೆಲ್ಲ ಫುಲ್ ಕಂಪ್ಲೀಟ್ ಆಗಿ ಸ್ಟೋರೇಜ್ ಸಿಗ್ತಾ ಇದೆ. ಓಕೆ. ಸೊ ಡಬಲ್ ಡೋರ್ ಫುಲ್ ಸ್ಟೋರೇಜ್ ಹ್ಯಾಂಗಿಂಗ್ ವಿತ್ ಡ್ರಾಯರ್ಸ್. ಸೊ ಯೂಸ್ ಆಗೇ ಇದೆ ಸರ್ ಅಲ್ವಾ? ಸಫಿಷಿಯಂಟ್ ಸ್ಟೋರೇಜ್ ಸರ್ ಇದು. ಸರ್ ಎಂಟೈರ್ ಸ್ಟೋರೇಜ್ ಆರಾಮಾಗಿ ಸಫಿಷಿಯಂಟ್ ಆಗಿದೆ. ಫುಲ್ ಫ್ಯಾಮಿಲಿಗೆಲ್ಲ ಬೇಕಾದಷ್ಟು ಆಗೋಯ್ತು ಸರ್ ಇದು. ಓಕೆ. ಸೊ ಇಲ್ಲಿ ಸಜ್ಜೆ ಇತ್ತಾ ಸರ್? ಇಲ್ಲಿ ಸಜ್ಜೆ ಇತ್ತು. ಮತ್ತೆ ಡ್ರೆಸ್ಸಿಂಗ್ ಯೂನಿಟ್ ಕೂಡ ಕೊಟ್ಟಿದ್ದೀವಿ ಸರ್. ಲಾಸ್ಟ್ ಅಲ್ಲಿ ಅಲ್ವಾ? ಲಾಸ್ಟ್ ಡ್ರೆಸ್ಸಿಂಗ್ ಯೂನಿಟ್ ಕೂಡ ಇದೆ ವಿತ್ ಸ್ಟೋರೇಜ್. ಸೊ ಅದ್ರ ಒಳಗಡೆನೂ ಕೂಡ ಸ್ಟೋರೇಜ್ ಬಂದಿದೆ. ಸ್ಟೋರೇಜ್ ಹೌದು. ಓಕೆ ಸೂಪರ್. ಅಂಡ್ ಅಲ್ಲಿ ಮೇಲ್ಗಡೆನೂ ಕೂಡ ಡ್ರಾವರ್ ಇದೆಯಲ್ಲ? ಇಲ್ಲ ಇದೆ ಸರ್. ಓಕೆ. ಫ್ಲಿಪ್ ಆಗ್ಬಿಟ್ಟಿದೆ ಅಲ್ಲೇ. ಓಕೆ ಸೂಪರ್. ಬನ್ನಿ ಸರ್ ಕೆಳಗಡೆ ನೋಡ್ಕೊಂಡು ಬಂದ್ಬಿಡೋಣ. ಸರ್ ಇದು ಡಾಟರ್ ಬೆಡ್ರೂಮ್ ಅಲ್ವಾ? ಹೌದು ಸರ್, ಡಾಟರ್ ಬೆಡ್ರೂಮ್ ಸರ್. ಇದು ಎಲ್ಲಾ ರೂಮು ಎಲ್ಲ ದೊಡ್ಡದಾಗಿದೆ ಸರ್. ಹ್ಯೂಜ್ ಆಗಿದೆ ಸರ್. ಎಲ್ಲ ಹ್ಯೂಜ್. ಆಲ್ಮೋಸ್ಟ್ ಇದು ಒಂದು 14x12 ಏನೋ ಬರುತ್ತೆ ಅನ್ಸುತ್ತೆ ಸರ್. ಸೊ ಲಾಫ್ಟ್ ನೋಡಬಹುದು, ಎಲ್ ಶೇಪ್ ಫುಲ್ಲು ಬರುತ್ತೆ ಸರ್. ಕರೆಕ್ಟ್ ಸರ್. ಈ ತರ ಲಾಫ್ಟ್ ಕೊಟ್ಬಿಟ್ರೆ ಎಲ್ಲ ಸ್ಟೋರೇಜ್ ಇದರಲ್ಲೇ ಫುಲ್ ಸ್ಟೋರೇಜ್ ಆಗ್ಬಿಡುತ್ತೆ. ಅಂಡ್ ವಾರ್ಡ್ರೋಬ್ ಸೈಜ್ ನೋಡಿ ನಿಮ್ಗೆ ಅಪ್ರಾಕ್ಸಿಮೇಟ್ಲಿ 10 ಫೀಟ್ ಬರುತ್ತೆ ಸರ್. 10 ಫೀಟ್ ಬಂದಿದೆ ಸರ್. ಬರುತ್ತೆ. ಓಕೆ. ಸೊ ಇದು ನೋಡಿ ಇಲ್ಲಿ ನಿಮ್ಗೆ ಸಿಂಗಲ್ ಸ್ಟೋರೇಜ್ ಅಲ್ಲಿ ಫುಲ್ ಸ್ಟೋರೇಜ್ ಕಡೆಲ್ಲ ಸಿಂಗಲ್ ಸ್ಟೋರೇಜ್. ಓಕೆ. ಸೊ ಇಲ್ಲಿ ಫುಲ್ ಹ್ಯಾಂಗಿಂಗ್ ವಿತ್ ಸ್ಟೋರೇಜ್. ಹ್ಯಾಂಗಿಂಗ್ ವಿತ್ ಸ್ಟೋರೇಜ್. ಓಕೆ. ಸೊ ಇಲ್ಲೂ ಕೂಡ ನಿಮ್ಗೆ ಸ್ಟೋರೇಜ್, ಸಿಂಗಲ್ ಸ್ಟೋರೇಜ್. ಡ್ರೆಸ್ಸಿಂಗ್ ಯೂನಿಟ್ ಸರ್. ಡ್ರೆಸ್ಸಿಂಗ್ ಯೂನಿಟ್ ನಿಮ್ಗೆ ಬ್ಯಾಕ್ ಸೈಡ್ ಸ್ಟೋರೇಜ್ ಕೂಡ ಇಲ್ಲಿ ಬ್ಯಾಕ್ ಸೈಡ್ ಸ್ಟೋರೇಜ್ ಇರುತ್ತೆ ಸರ್. ಇದ್ರ ಒಳಗಡೆ ಸ್ಟೋರೇಜ್ ಇರುತ್ತೆ. ಓಕೆ ಓಕೆ ಓಕೆ. ಸೊ ಮಾಮೂಲಿ 2 ಡ್ರಾ ಕೊಟ್ಟಿದ್ದೀವಿ ಸರ್ ಈ ಕಡೆ. ಸೂಪರ್ ಸರ್. ಇದು ಬ್ರೈಟ್ ಸಿಲ್ವರ್. ಬ್ರೈಟ್ ಸಿಲ್ವರ್ ಸರ್. ಸೊ ಬೆಳಕು ರಿಫ್ಲೆಕ್ಟ್ ಆಗುವಂತ ಇದನ್ನ ಹಾಕಿದ್ದಾರೆ. 100%. ಓಕೆ. ಸೊ ಇಲ್ಲೇನ್ ಮಾಡಿದ್ದಾರೆ? ಸೊ ಇದು ಸಿಂಕ್ ಯೂನಿಟ್ ಇದೆ ಸರ್. ಸೊ ನೀವು ನೋಡಬಹುದು ಇಲ್ಲಿ ಕೆಳಗಡೆ ಸ್ಟೋರೇಜ್ ಸರ್ ವಿತ್ ವೆಂಟಿಲೇಷನ್. ಹೌದು. ಓಕೆ ಓಕೆ. ಸೊ ವೀಕ್ಷಕರೇ, ಇವಾಗ ನಮ್ಮ ಜೊತೆ ಈ ಮನೆ ಓನರ್ ಆಗಿರುವಂತ ಸತೀಶ್ ಭಟ್ ಜೊತೆಯಲ್ಲಿ ಅಂಜಲಿ ಮೇಡಮ್ ನಮ್ಮ ಜೊತೆ ಇದ್ದಾರೆ. ವೆಲ್ಕಮ್ ಅಣ್ಣ. ಸರ್ ನಮಸ್ಕಾರ. ನಮಸ್ಕಾರ. ನಮಸ್ತೆ ಮೇಡಮ್. ಇಬ್ರು ಚೆನ್ನಾಗಿದ್ದೀರಾ? ಎಲ್ಲ ಚೆನ್ನಾಗಿದೆ. ಓಕೆ ಸರ್, ನನ್ನ ಫಸ್ಟ್ ಕ್ವಶನ್ ಅಂತಂತಂದ್ರೆ ಯಾಕೆ ಅಲ್ಯೂಮಿನಿಯಂ ಇಂಟೀರಿಯರ್? ನಿಮಗೆ ಇದ್ರ ಬಗ್ಗೆ ಮಾಡ್ಬೋದು ಅಂತ ಮನ್ಸು ಬಂದಿದ್ದು ಯಾಕೆ? ಪ್ರತಿಯೊಬ್ಬರಿಗೂ ಮನೆ ಕಟ್ಟಿದ ತಕ್ಷಣ ಏನಾದರೂ ಒಂದು ಸ್ವಲ್ಪ ಇಂಟೀರಿಯರ್ ಮಾಡಬೇಕು ಅಂತ ಮನಸ್ಸಿಗೆ ಇದ್ದಿರುತ್ತೆ. ಕರೆಕ್ಟ್. ಅದು ಮನೆ ಕಟ್ಟುವಷ್ಟೊತ್ತಿಗೆ ಸುಸ್ತಾಗಿರುತ್ತೆ. ಅದಾದ್ಮೇಲೆ ಜೇಬ್ ನೋಡ್ಕೊಂಡು ವಿಟಮಿನ್ ಎಮ್ ನೋಡ್ಕೊಂಡು ಯಾವ್ದು ಮಾಡಬೇಕು ಅಂತ ಯೋಚನೆ ಮಾಡೋ ಪರಿಸ್ಥಿತಿ ಆವಾಗ ಬೇರೆ ಚೇಂಜ್ ಆಗುತ್ತೆ. ಓಕೆ. ಹಾಗಾಗಿ ನಾವು ಆಲ್ರೆಡಿ ಒಂದು ಫ್ಲಾಟ್ ಅಲ್ಲಿ ಇದ್ವಿ. ಆ ಫ್ಲಾಟ್ ತಗೊಂಡಾದ್ಮೇಲೆ ಅದು ನಿರಾಭರಣ ಸುಂದರಿಯಾಗಿತ್ತು. ಆಮೇಲೆ ಅದಕ್ಕೆ ಸೀರೆ ಅದು ಇದು ಒಡವೆ ಎಲ್ಲ ಹಾಕೋಷ್ಟೊತ್ತಿಗೆ ಸುಸ್ತಾಗಿತ್ತು. ಓಕೆ. ಆ ಫ್ಲಾಟ್ ಮಾರಿ ಇಲ್ಲಿ ಸೈಟ್ ತಗೊಂಡಾದ್ಮೇಲೆ ಇಲ್ಲಿ ಕಟ್ಸಿದ್ಮೇಲೆ ಇಲ್ಲೂ ಅದೇ ಪರಿಸ್ಥಿತಿ ಆಗೋದು ಬೇಡ ಅಂತ ಮೊದಲೇ ಪ್ಲಾನ್ ಮಾಡ್ಲಿಕ್ಕೆ ಶುರು ಮಾಡಿದ್ವಿ ನಾನು, ಮನೆಯವರು, ಮಕ್ಕಳು ಎಲ್ಲ. ಮನೆ ಯಾವ ಕಾಸ್ಟಿಗೆ ಕಟ್ಸ್ಬೇಕು, ನಾವು ಎಷ್ಟು ನಮ್ಮ ರೇಂಜಿಗೆ ಹೋಗ್ಬೋದು, ಆಮೇಲೆ ಇಂಟೀರಿಯರ್ಸ್ ಏನು ಮಾಡಬೇಕು ಅಂತ ತುಂಬ ಆಲೋಚನೆ ಮಾಡ್ತಾ ಇದ್ವಿ. ಸರಿ. ದಿನ ಬೆಳಗಾದ್ರೆ ನಮ್ಮ ಮನೆಯವಳು ಯೂಟ್ಯೂಬ್ನಲ್ಲಿ ಹುಡ್ಕೋದು ಇಂಟೀರಿಯರ್ಸ್ ಏನು ಯಾವ ಥರ ಮಾಡೋದು, ಮನೆ ಹೆಂಗೆ ಮಾಡಬೇಕು. ನಾವು ಇಡೀ ಮನೆಯನ್ನ ಯಾವುದೇ ಇಂಜಿನಿಯರ್ನ ಇಲ್ಲಿ ಕರೆದು ಕಟ್ಸಿದ್ದಲ್ಲ, ನಾವೇ ಇಂಜಿನಿಯರ್ಗಳು ಈ ಮನೆಗೆ. ನೀವೇ ಇದು ಮಾಡಿ? ಹೌದು, ಇಡೀ ಪ್ಲಾನ್ ನಮ್ಮದೇನೆ ಇದು. ನಮ್ಮ ಮನೆಯವ್ರದ್ದೇ 4 ಜನರದ್ದು ಪ್ಲಸ್ ಬಿಲ್ಡರ್ ಒಬ್ರು ತುಂಬ ಹೆಲ್ಪ್ ಮಾಡಿದ್ದಾರೆ. ಅವ್ರು ನಮ್ದು ಅಷ್ಟೇ ಜನರದ್ದು ಪ್ಲಾನ್ ಇದು. ಇಡೀ ಸ್ಟ್ರಕ್ಚರ್ ಪೂರ್ತಿ ವಾಸ್ತು ಪ್ರಕಾರ ನಾನು ವಾಸ್ತು ಅಧ್ಯಯನನೂ ಮಾಡಿದ್ದರಿಂದ ವಾಸ್ತುವಿಗೆ ದೋಷಕ್ಕೆ ಯಾವುದೇ ರೀತಿ ಕಾರಣ ಆಗದೆ ಇರುವ ಹಾಗಿರಲಿ, ಇಲ್ಲಿ ಸುಖವಾಗಿರುವಾಗ ಆಗಲಿ ಅನ್ನೋ ಉದ್ದೇಶದಿಂದ ವಾಸ್ತು ಪ್ರಕಾರ ಬರಬೇಕು. ಪ್ಲಸ್ ಬಂದವರಿಗೆಲ್ಲ ಮನೆಗೆ ಬಂದಾಗ ಒಂದು ಫೀಲಿಂಗ್ ಒಂದು ಬೇರೆ ಥರ ಬರಬೇಕು ಅನ್ನೋ ಯೋಚನೆ ಇಟ್ಕೊಂಡಿದ್ವಿ. ಅದರ ಪ್ರಕಾರ ಪ್ಲ್ಯಾನ್ ಮಾಡ್ಕೊಂಡಿದ್ವಿ. ಹಾಗಾದ್ಮೇಲೆ ಇಂಟೀರಿಯರು ಅದೇ ಪ್ರಕಾರ ಬರಬೇಕಲ್ಲ. ನಮಗೆ
ಏನು ತುಂಬಾ ಶೋಕಿ ಬೇಕಾಗಿಲ್ಲ, ಉಪಯುಕ್ತವಾಗಿರಬೇಕು, ನೋಡಿದ್ರೆ ಚೆನ್ನಾಗಿ ಕಾಣಬೇಕು ಓಕೆ. ಅಷ್ಟೇ. ತುಂಬಾ ಜನರ ಆಲೋಚನೆ ಬಂದವರಿಗೆಲ್ಲ ಚೆನ್ನಾಗಿ ಕಾಣಬೇಕು ಅಂತ ಇರ್ತದೆ, ಇರ್ಬೇಕು ಅನ್ನೋ ಒಂದು ಉಪಯೋಗ ಆಗುತ್ತೋ ಇಲ್ಲೋ ಓಕೆ, ಗೊತ್ತಿಲ್ಲ. ನಮ್ದು ಹಂಗಲ್ಲ, ಉಪಯೋಗ ಮೊದಲನೇ ವಿಷಯ, ಎರಡನೇ ವಿಷಯ ನೋಡೋವರಿಗೆ ಲುಕ್ ಸೆಕೆಂಡ್ರಿ ನಿಮ್ಗೆ. ಸೆಕೆಂಡ್ರಿ. ಆದ್ರೆ ಅದು ಹೇಸಿಗೆ ಯಾಕೆ ಕಾಣಬಾರ್ದು ಅಂದ್ರೆ ಅದು ಚೆನ್ನಾಗಿ ಕಾಣಲ್ಲ ಅಂತ, ಕಂಫರ್ಟೇಬಲ್ ಆಗಿರ್ಬೇಕು, ಶಿಸ್ತಾಗಿರ್ಬೇಕು. ನಮ್ಮ ಪ್ರೊಫೆಷನಲ್ ಗೊತ್ತಿದೆ, ಗೊತ್ತಾಯ್ತು. ಹಾಗಾಗಿ ಹೀಗಿರುವಾಗ ಚೆನ್ನಾಗಿರ್ಬೇಕು ಅಂತ ಯೋಚನೆ ಮಾಡ್ತಾ ಇದ್ವಿ, ತುಂಬಾ ಹುಡುಕ್ತಾ ಇದ್ವಿ. ಯಾವಾಗ ಕಂಡವರು ನೀವು ಕನ್ನಡ ಕೋರ ಅಂತ, ನೀವು ನಮ್ಮೂರ್ನವರು ಅಂತ ಇವತ್ತು ಗೊತ್ತಾಯ್ತು, ಇನ್ನೂ ಖುಷಿ ಆಯ್ತು. ಇಲ್ಲಾಂದ್ರೆ ಆವಾಗಲೇ ನಿಮ್ಮನ್ನು ಫೋನ್ ಕಳಿಸ್ಬಿಡ್ತಿದ್ವಿ. ಆಯ್ತು, ಆಮೇಲೆ ರಘು ಸರ್ ಮೀಟ್ ಮಾಡಿದ್ವಿ, ಆಫೀಸಿಗೂ ಹೋಗಿ ನೋಡಿದ್ವಿ. ತುಂಬಾ ನೋಡ್ತಾ ಇದ್ವಿ ನಾವು, ಇದೊಂದೇ ಅಲ್ಲ, WPC ನೋಡಿದ್ದೇವೆ, ಸುಮಾರು ನೋಡಿದ್ದೇವೆ. ಇದನ್ನ ನೋಡಿದಾಗ ಸ್ವಲ್ಪ ಆಗ್ಬಹುದು ಅಂತಂತು. ಆಫೀಸ್ ನೋಡಿ ಏನು ಅನ್ಸಿಲ್ಲ, ಆಫೀಸಲ್ಲಿ ಅವರು ತುಂಬಾ ಚೆನ್ನಾಗಿ ಕಾಣುವಂಗೂ ಏನು ವ್ಯವಸ್ಥೆ ಮಾಡ್ಕೊಂಡಿಲ್ಲ. ಇವಾಗ ಹೊಸ ಆಫೀಸಲ್ಲಿ ಹೇಗೆ ಮಾಡಿದ್ದಾರೆ, ಅದರಲ್ಲೇನು ಅಟ್ರಾಕ್ಷನ್ ಲೆಕ್ಕದಲ್ಲಿ ಆಗಲಿಲ್ಲ. ನಾವು ಅಂತರಂಗವನ್ನು ನೋಡಿದ್ದಷ್ಟೇ, ಬಹಿರಂಗವನ್ನು ನೋಡ್ಲಿಲ್ಲ. ಅಂತರಂಗದಲ್ಲಿ ಇದು ಸತ್ಯ ಹೇಗಿದೆ ಅದು ಯೋಚನೆ ಮಾಡಿದಾಗ ಮನಸ್ಸಿಗೆ ಆಗ್ಬಹುದು ಅಂತ ಅನಿಸ್ತು, ನಮ್ಮ ಜೇಬಿಗೂ ಸರಿಯಾಗ್ಬೋದು, ಸೆಟ್ ಅನಿಸ್ತು. ನಿಮಗೊಂದು ಈಗ ಧನ್ಯವಾದ ಹೇಳ್ತಾ ಇದ್ದಾರೆ, ಪ್ರತ್ಯಕ್ಷ ಸಿಗಲಿಲ್ಲ. ಆಮೇಲೆ ನಮ್ಮೂರಿನವರೇ ಶಶಿಕಾಂತ್ ಅಂತ ಸಿಕ್ಕಿದ್ರು, ಅವರ ಇಂಜಿನಿಯರ್. ಅವರು ನಮ್ಗೆ ತುಂಬಾ ಹತ್ತಿರವಾದರು. ಆಮೇಲೆ ನಾವು ಈ ಪ್ಲಾನ್ ಎಲ್ಲ ನಮ್ಗೆ ಹೇಗೆ ಬೇಕೋ ಹಾಗೆ ಹೇಳಿದ್ವಿ. ಇಲ್ಲಿ ಬಂದಾಗ ಮತ್ತೆ ಬೆಳಕು ಯಾವಾಗಲೂ ಇಂಟೀರಿಯರ್ ನಿಂದ ಬೆಳಕು ಪ್ರತಿಫಲಿಸಬೇಕು, ಹೊರಗಡೆ ಬರಬೇಕು, ರಿಫ್ಲೆಕ್ಟ್ ಆಗಬೇಕು. ಮನೆ ಅಂತದಾಗ ಅದು ಗಾಳಿ ಬೆಳಕು ಚೆನ್ನಾಗಿರ್ಬೇಕು. ನಾವು ಹಾಕಿರೋದು ಅದನ್ನ ಹೀರ್ಬಿಟ್ರೆ ಬೆಳಕನ್ನ, ಅವಾಗ ಅದು ವರ್ಕೌಟ್ ಆಗಲ್ಲ. ಅದಕ್ಕೆ ಸರಿಯಾಗಿ ನಮಗೆ ಸೀಟು ಬರಬೇಕು ಅಂತೆಲ್ಲ ಸ್ವಲ್ಪ ಕಾದು ನಾವು ಅದನ್ನ ರಿಫ್ಲೆಕ್ಟ್ ಆಗೋ ತರ ಮಾಡ್ಕೊಂಡಿದ್ದೀವಿ. ತುಂಬಾ ಸಂತೋಷವಾಗಿದೆ. ನಾವು ಇದರಲ್ಲಿ ಏನು ಶೋಕಿ ಏನು ಮಾಡಲಿಲ್ಲ, ಉಪಯುಕ್ತವಾಗಿ ಮಾಡ್ಕೊಂಡಿದ್ದೇವೆ. ಚೆನ್ನಾಗಿ ಮಾಡಿದ್ದಾರೆ. ಓಕೆ. ಸೊ ನನ್ನ ಕ್ವಶನ್ ಏನಂತಂದ್ರೆ, ಲೈಕ್ ನೀವು ಓಕೆ ಲೈಟ್ ಆಗಿರ್ಲಿ ಇದಾಗಿರ್ಲಿ ಅಂದ್ರೂ ಕೂಡ ಅದರಲ್ಲೂ ಕೂಡ ಕೆಲವೊಂದು ಡಿಸೈನ್ಗಳು ಕಲರ್ಗಳು ನೋಡಿರ್ತೀರ ನೀವು. ಸೊ ಈ ಬಿ ಇಂಟೀರಿಯರ್ ಅಂತ ಹೋದಾಗ ಈ ತರ ಪ್ಯಾಟರ್ನ್ಗಳೆಲ್ಲ ಸಿಗ್ತಾನೆ ನಿಮ್ಗೆ? ಬೇಕಾದಷ್ಟು ಪ್ಯಾಟರ್ನ್ಗಳು ಕೊಟ್ಟಿದ್ದಾರೆ ಅವರು. ಆದ್ರೆ ನಾವು ಅದನ್ನ ನೋಡಿದಾಗ ಅದು ಡೀಸೆಂಟ್ ಆಗಿರ್ಬೇಕು, ಅದು ಮೈಲ್ಡ್ ಆಗಿರ್ಬೇಕು ಅನ್ನೋದನ್ನೇ ದೊಡ್ಡ. ಮೈಲ್ಡ್ ಅಲ್ಲೂ ಕೂಡ ನಿಮ್ಗೆ ಪ್ಯಾಟರ್ನ್ ಸಿಗ್ತಾ ಅಂತ? ಅದು ಬೇಕಾದಷ್ಟು ಸಿಕ್ಕಿದೆ. ಅದರಲ್ಲೂ ನಾವು ವಾಸ್ತುವನ್ನ ಯೋಚನೆ ಮಾಡಿದ್ದೇವೆ. ಅದು ಶಶಿಕಾಂತ್ ಅವ್ರಿಗೆ ಹೇಳಲಿಲ್ಲ ಅದನ್ನ, ಅಥವಾ ರಘು ಅವ್ರಿಗೆ ಹೇಳಲಿಲ್ಲ, ನಮ್ಮ ಮನಸ್ಸಲ್ಲಿ ಇದ್ದೇ ಇತ್ತು. ಅದು ಬಂತ ಸ್ವಲ್ಪ ಹೆಚ್ಚು ಕಡಿಮೆ ಬಂದಿದೆ. ಅದು ವಾಸ್ತು ಪ್ರಕಾರನೂ ಇರಬೇಕು, ಬಳಸಿದಾಗ ಗಲೀಜಾಗಬಾರ್ದು, ಬೆಳಕು ಪ್ರತಿಫಲಿಸಬೇಕು, ಹೀಗಿದೆಲ್ಲ ಯೋಚನೆ ಮಾಡಿಕೊಂಡು ಬಹುಮುಖವಾದ ಒಂದು ಆಲೋಚನೆಯನ್ನು ಇಟ್ಕೊಂಡು ನಾವು ಅದನ್ನ ನಮ್ಗೆ ವರ್ಕೌಟ್ ಆಗಿದೆ. ಓಕೆ. ಆಮೇಲೆ ಇನ್ನೊಂದು ಕ್ವಶನ್ ಏನಂತಂದ್ರೆ, ಈ ವರ್ಕ್ ಎಲ್ಲ ನಡಿಬೇಕಾದ್ರೆ ನೀವು ಇಲ್ಲಿದ್ರ ಅಥವಾ ಬೇರೆ ಕಡೆ ಇದ್ರ? ಖಂಡಿತ ಇಲ್ಲಿರ್ಲಿಲ್ಲ. ನೀವು ಇಲ್ಲಿರ್ಲಿಲ್ಲ? ಖಂಡಿತ ಇಲ್ಲಿರ್ಲಿಲ್ಲ. ಯಾವಾಗಾದ್ರೂ ಬಂದು ನೋಡ್ಕೊಂಡು ಹೋಗ್ತಿದ್ವಿ ಅಷ್ಟೇ. ನಾವ್ ಇಲ್ಲಿದ್ರೆ ಅವ್ರಿಗೂ ಸ್ವಲ್ಪ ಕಾಟ ಕೊಡ್ಬೋದಿತ್ತೇನೋ ಕೆಲಸ ಮಾಡೋರಿಗೆ, ಹಂಗ್ ಬೇಕು ಹಿಂಗ್ ಬೇಕು ಅಂತ. ಆತರ ಏನು ಮಾಡ್ಲಿಲ್ಲ. ಒಂದು ವಿಷಯ ಅಂದ್ರೆ, ಈಗ ನಿಮ್ಮೊಂದೊಂದು ವಿಡಿಯೋ ನೋಡಿರ್ತೇವೆ, ನಿಮ್ಗೆ ನಾವು ಇಷ್ಟವಾಯ್ತು ಅಂತಂದ್ರೆ ನಿಮ್ಗೆ ನಂಬಬೇಕು ನಾವು. ಪ್ರಪಂಚದಲ್ಲಿ ಯಾವ ವಿಷಯ ಆದ್ರೂ ಅಷ್ಟೇ, ನಾವು ಯಾರನ್ನಾದ್ರೂ ನಂಬಿಕೆ ಬಿಟ್ಟು ಹೋದ್ರೆ, ಗಂಡ ಹೆಂಡತಿ ಆಗಲಿ ಪರಸ್ಪರ ಒಂದು ನಂಬಿಕೆ ಇಲ್ಲ ಅಂದ್ರೆ ಅದು ಯಾವ್ದು ನಡೆಯಲ್ಲ. ಹಾಗಾಗಿ ನಾವು ರಘು ಸರ್ ನಂಬಿದ್ದೇವೆ ನಿಮ್ಮ ಮೂಲಕ ಅಂತಾದಾಗ ನಾವು ಅವ್ರನ್ನ ನಂಬಬೇಕು. ಅವ್ರ ಮೂಲಕ ಶಶಿಕಾಂತ್ ಬಂದ್ರೆ ಅವ್ರು ನಂಬಿದ್ದೇವೆ ಅಂದ್ರೆ ನಂಬಬೇಕು ನಾವು. ಹಾಳಾಗಿ ಹೋಯ್ತು ಅದೇನು ಮಾಡ್ಲಿಕ್ಕಾಗಲ್ಲ, ಯಾವ್ದು ಶಾಶ್ವತ ಇಲ್ಲ, ಹೋಯ್ತು ಅಂತ ಬಿಡ್ಬೇಕಷ್ಟೇ. ಹಾಗೆ ಈ ಬಿಲ್ಡಿಂಗ್ ಆದ್ರೂ ಹಾಗೆ, ನಾವು ದಿವಸಕ್ಕೊಂದ್ಸಲ ಬಂದು ಕೆಲಸಗಾರರಿಗೆ ಟೀ ಕಾಫಿ ಬಿಸ್ಕೆಟು ಬ್ರೆಡ್ ಈ ಥರ ಕೊಟ್ಟು ಹೋಗ್ತಿದ್ವಿ. ಕುತ್ಕೊಂಡು ಒಂದ್ ದಿವಸನೂ ಯಾವ ಕೆಲಸ ಯಾರು ಮಾಡ್ತಾ ಇದ್ದಾರೆ ಅಂತ ನೋಡ್ಲಿಲ್ಲ. ಪಕ್ಕದ ಮನೆ ಕೆಲಸ ಆಗ್ತಿದ್ರು ಅವರಿಗೂ ಟೀ ಕಾಫಿ ಕೊಡ್ತಿದ್ವಿ. ಹಾಗೆ ಎಲ್ಲರೂ ನಮ್ಮಂಗೆ ಊಟ ತಿಂಡಿ ಮಾಡ್ತಾರೆ ಅನ್ನೋ ಭಾವನೆಯಿಂದ ತುಂಬಾ ಖುಷಿಯಿಂದ ಕೆಲಸ ಮಾಡಿದ್ದಾರೆ. ಎಲ್ಲರೂ ಹಾಗೆ ಕೆಲಸ ಮಾಡಿದ್ದಾರೆ. ಈ ಇಂಟೀರಿಯರ್ ಕೆಲಸ ಮಾಡೋರಿಗೂ ಪ್ರತಿನಿತ್ಯ ನಾವು ಕಾಫಿ ಟೀ ತಂದು ಕೊಡ್ತಿದ್ವಿ. ಅವ್ರಿಗೆ ಏನ್ ಬೇಕೋ ಅದನ್ನ ಕೊಂದು ಕೊಡ್ತಿದ್ವಿ ಅಷ್ಟೇ. ಆ ವಿಶ್ವಾಸದಲ್ಲಿ ಅವರೆಲ್ಲ ಕೆಲಸ ಮಾಡಿದ್ದಾರೆ. ಇನ್ನೊಂದು ವಿಚಾರ, ಓಕೆ, ಅದೇನೋ ಖುಷಿ ವಿಚಾರ. ಆಮೇಲೆ ಬೇಗ ವರ್ಕ್ ನಡೀತಾ ನಿಮಗೆ? ನೀವು ಅನ್ಕೊಂಡ ಸಮಯ, ಅವ್ರಿಗೆ ಕೊಟ್ಟಂತ ಸಮಯವನ್ನ ಕರೆಕ್ಟ್ ಆದ ರೀತಿಯಲ್ಲಿ ಮಾಡ್ಕೊಟ್ಟು ಸ್ವಲ್ಪ ಹೆಚ್ಚು ಕಡಿಮೆ ಮಾಡ್ಕೊಟ್ಟಿದ್ದಾರೆ. ಇಲ್ಲ, ಮಾಡ್ಕೊಟ್ಟಿದ್ದಾರೆ. ಹೇಳಿದ ಟೈಮಿಗೆ ಆಲ್ಮೋಸ್ಟ್ ಒಂದಿನ ಹೆಚ್ಚು ಕಮ್ಮಿ ಇರ್ಬೋದು ಬಿಡಿ. ಒಂದಿನ ಹೆಚ್ಚು ಕಡಿಮೆ ಅಲ್ಲ, ಬೇಗನೆ ಮಾಡ್ಕೊಟ್ಟಿದ್ದಾರೆ. ಮೊದಲು ನಾವು ಮಾತಾಡಿದಾಗ ಅಂದ್ರೆ ಅವ್ರದ್ದು ಬೇರೆ ಕಡೆ ಕೆಲಸ ನಡೀತಾ ಇತ್ತು, ಅವಾಗಿಲ್ಲ ಅವ್ರಿಗೆ ಬರ್ಲಿಕ್ಕೆ ಆಗ್ಲಿಲ್ಲ. ಅವ್ರು ಫ್ರೀ ಇದ್ದಾಗ ನಮಗಿಲ್ಲಿ ಟೈಲ್ಸ್ ಕೆಲಸ ಎಲ್ಲ ಮುಗ್ದಿರ್ಲಿಲ್ಲ. ಹಾಗಾಗಿ ಒಂದ್ ಸ್ವಲ್ಪ ಅದಕ್ಕೂ ಇದಕ್ಕೂ ಸ್ವಲ್ಪ ಕ್ಲಾಶ್ ಆಗೋ ತರ ಇತ್ತು. ಅವ್ರ ಅಪೇಕ್ಷೆ ಏನಿದೆ ಅಂದ್ರೆ, ತುಂಬಾ ಚೆನ್ನಾಗಿ ಕೆಲಸ ಬರಬೇಕು ಅಂದ್ರೆ ಬೇರೆ ಯಾವ್ದು ಕೆಲಸ ನಡೀತಾ ಇರಬಾರ್ದು, ಟೈಲ್ಸ್ ಗಿಲ್ಸ್ ಎಲ್ಲ ಮುಗಿದಿರ್ಬೇಕು, ಒಂದು ಕೋಟ್ ಪೇಂಟ್ ಆಗಿರ್ಬೇಕು. ಹಾಗಿದ್ದಾಗ ಅವ್ರಿಗೆ ಫ್ರೀ ಆಗಿ ಬಿಟ್ಬಿಟ್ರೆ ಅದ್ಭುತವಾಗಿ ಕೆಲಸ ಮಾಡ್ಕೊಂಡು ಹೋಗ್ತಾ ಇರ್ತಾರೆ. ಆದ್ರೆ ಮೊದಲನೇ ಸಲ ಏನಾಗಿತ್ತು ಅಂದ್ರೆ, ನಮ್ಮ ಗೃಹ ಪ್ರವೇಶದ್ದು ಒಂದು ನೀಡಿತ್ತು, ಎಲ್ಲ ಕೆಲಸವೂ ಒಟ್ಟಿಗೆ ಆಗ್ತಾ ಇರೋ ಪರಿಸ್ಥಿತಿ ಸ್ವಲ್ಪ ತೊಂದರೆ ಆಗಿದೆ ಅವರಿಗೆ. ಹೌದು, ಆಗ್ಲೇಬೇಕು ಅಂತಿತ್ತು. ಗೃಹ ಪ್ರವೇಶ ಆಗುವಾಗ ಏನೂ ಇಂಟೀರಿಯರ್ ಆಗಿಲ್ಲ ಅಂದ್ರೆ ನಮ್ಗೆ ಸ್ವಲ್ಪ ತೊಂದರೆ ಇತ್ತು. ಮತ್ತೆ ದೇವ್ರ ಮನೆ ಕೆಲಸ ಆಗಿರ್ಬೇಕು, ಮಾಸ್ಟರ್ ಬೆಡ್ರೂಮ್, ಕನಿಷ್ಠ ಅಡಿಗೆ ಮನೆ, ಮಾಸ್ಟರ್ ಬೆಡ್ರೂಮ್, ದೇವ್ರ ಮನೆ, ಇದಿಷ್ಟಾರು ಮುಗಿಸ್ಕೊಡಿ ಅಂತ ಒಂದು ಟಾರ್ಗೆಟ್ ಕೊಟ್ಟಿದ್ವಿ. ಪಾಪ ಅವ್ರು ಮಾಡ್ಕೊಟ್ರು, ಅದು ಮಾಡ್ಕೊಟ್ರು.
ಆಮೇಲೆ ಮಿಕ್ಕಿದ ಕೆಲಸ ಆಮೇಲೆ ಮಾಡ್ಕೊಡ್ತೇವೆ ಅಂತ ಹೇಳಿದ್ರು. ಹೇಳಿದ ಟೈಮಿಗಿಂತ ಒಂದು 4-5 ದಿವಸ ಮೊದಲೇ ಮಾಡ್ಕೊಟ್ಟಿದ್ದಾರೆ. ಆಮೇಲೆ ಹೇಳಿದ್ರಿ ನೀವು ಮನೆ ಓಪನಿಂಗ್ ಇತ್ತು ಆ ಸಮಯದಲ್ಲಿ. ಮನೆ ಓಪನಿಂಗ್ ಟೈಮಲ್ಲಿ ನಿಮ್ಮ ಫ್ರೆಂಡ್ಸ್ ಅಂಡ್ ಫ್ಯಾಮಿಲಿ ಎಲ್ಲ ಬಂದಿರ್ತಾರೆ, ನೋಡಿದವ್ರು ಏನ್ ಹೇಳಿದ್ರು? ಕಾಂಪ್ಲಿಮೆಂಟ್ ಕೊಟ್ರೆ? ಮೇಲ್ಗಡೆ ಅಂದ್ರೆ ಫಸ್ಟ್ ಫ್ಲೋರ್ ಅಲ್ಲಿ ಏನೂ ಆಗಿರ್ಲಿಲ್ಲ, ಗ್ರೌಂಡ್ ಫ್ಲೋರ್ ಅಲ್ಲಿ ಆಗಿತ್ತಲ್ವಾ, ಅದ್ ನೋಡಿದಾಗ ತುಂಬಾ ಜನ ಖುಷಿ ಪಟ್ಟಿದ್ದಾರೆ. ಚೆನ್ನಾಗಿದೆ. ಒಂದು 25 ಜನ ಇಲ್ಲಿಂದ ಪ್ರಾಯಶಃ ರಘು ಸರ್ ಕಡೆ ಹೋಗಿರ್ಬೋದು. ಹೋಗಿದ್ದಾರೆ ಆಲ್ರೆಡಿ? ಖಂಡಿತ ಹೋಗಿದೆ. ಓಕೆ ಓಕೆ ಓಕೆ. ನಿಮ್ಮ ಕಡೆಯಿಂದ ಎಲ್ಲ ಹೋಗಿದೆ ಆಲ್ರೆಡಿ? ಹೌದು ಹೌದು. ನಾವೆಲ್ಲರಿಗೂ ಹೇಳಿ ರೆಕಮೆಂಡ್ ಮಾಡಿದ್ದೀರಾ? ಹೇಳಲಿಕ್ಕೆ 2 ಕಾರಣ ಇದೆ. ಒಂದು ಲೈಫ್ ಟೈಮ್ ಮತ್ತೆ ಅದಕ್ಕೆ ಹುಳಗಿಳ ಯಾವುದು ಮಳೆಗಾಲ ಬೇಸಿಗೆಗಾಲ ಚಳಿಗಾಲದಲ್ಲಿ ಅದು ವ್ಯತ್ಯಾಸವಾಗಲ್ಲ. ಅದೆಲ್ಲದಕ್ಕಿಂತ ಹೆಚ್ಚು ಲೈಟ್ ವೇಟ್. ಮನೆಗೆ ಆಲ್ರೆಡಿ ವೇಟ್ ಇರ್ತದೆ, ಹೌದು, ಸಿಮೆಂಟು ಕಬ್ಬಣ ಅದು ಇದು ಅಂತ ಅನ್ಕೊಂಡು ಇದನ್ನೂ ವೇಟ್ ಮಾಡಿದ್ರೆ ಮತ್ತೆ ಲಗೇಜ್ ಬೇರೆ ಇಡ್ತೇವೆ ನಾವು. ಹೌದು, ಅದೆಲ್ಲ ಆಗೋದಕ್ಕಿಂತ ಒಂದು ಸ್ವಲ್ಪ ವೇಟ್ ಕಮ್ಮಿ ಮಾಡಬಹುದು ಅಂತ ಅದು ಒಂದು ದೊಡ್ಡ ವಿಷಯ. ಬೆಸ್ಟ್ ಅಂತೀರಾ? ಹೌದು, ಲೈಟ್ ವೇಟ್ ಅಲ್ವಾ? ಹೌದು ಹೌದು. ಅದೊಂದು ಖುಷಿ. ಜೊತೆಲಿ ಒಂದು ಪರಿಸರಕ್ಕೂ ನೀವು ಇದು ಕೊಡ್ತಾ ಹೌದು ಹೌದು. ಮತ್ತೆ ಇದರಿಂದ ಬೇರೆ ಯಾವುದು ಡೆಡ್ ವೇಸ್ಟ್ ಯಾವುದು ಆಗಲ್ಲ. ಆಮೇಲೆ ಲಾಸ್ಟ್ ಇದನ್ನ ಯಾವುದು ಬಿಸೈಡ್ ಹೋಗೋ ಪ್ರಶ್ನೆ ಇಲ್ಲ. ಶಶಿಕಾಂತ್ ಸರ್ ಹೇಳಿದ್ರು, ಅಕಸ್ಮಾತ್ ನಿಮ್ಗೆ ಯಾವುದು ಬೇಡ ಅಂತಂದ್ರೆ ನಮ್ಗೆ ಹೇಳ್ಬಿಡಿ, ನಾವೆಲ್ಲ ಬಂದು ಎಲ್ಲ ತಗೊಂಡೋಗ್ಬಿಡ್ತೀವಿ, ಎಲ್ಲ ಕಿತ್ಕೊಂಡು ಹೋಗ್ತೇವೆ ಅಂತ. ಹಾಗೆ ಅದು ಒಂದು ವಿಷಯ ಆಗಿದ್ರಿಂದ ಅದು ರೀಸೈಕಲ್ ಕರೆಕ್ಟ್ ಆಗುತ್ತೆ. ಆಯ್ತು ನಿಮ್ಗೆ ಬೇಡ ಅಂತಂದ್ರೆ ಯಾವಾಗಾದ್ರೂ. ಸೊ ಫೈನಲ್ ಆಗಿ ಖರ್ಚು ಇವತ್ತು ಏನ್ ಮಾಡಿದೀರಾ ಇಡೀ ಮನೆಗೆ, ಇದು ವರ್ತ್ ಅಂತ ಇದೆಯಾ ಸರ್ ನಿಮ್ಗೆ? ಖಂಡಿತವಾಗಿ ವರ್ತ್ ಅನಿಸ್ತಾ ಇದೆ. ಖಂಡಿತ. ಮೇಡಮ್ ಹತ್ರ ಏನೋ ಕೇಳಿಲ್ಲ ನಾನು. ಮೇಡಮ್ ನೀವು ಹೇಳಿ, ನಿಮ್ಮ ಇನ್ಪುಟ್ ಏನಿತ್ತು ಈ ಇಂಟೀರಿಯರ್ ಅಲ್ಲಿ? ನೀವು ಕೊಟ್ಟಂತ ಬೇಡಿಕೆ ಏನು? ಬೇಡಿಕೆ ಏನಿಲ್ಲ, ಚೆನ್ನಾಗಿ ಬಂದಿದೆ. ಯಾವ ಡಿಸೈನ್ ಅಲ್ಲಿ ನೀವು ಹೇಳಿದ್ರಿ ಇಲ್ಲ ನನಗೆ ಡಿಸೈನ್ ಬರಲೇಬೇಕು? ಹಂಗೇನಿಲ್ಲ, ನೀವು ಯಾವುದು ಹೇಳೇ ಇಲ್ಲ ಸರ್? ನಿಜನಾ? ಏನು ಹೇಳಿಲ್ಲ ಮೇಡಮ್? ಏನೂ ಹೇಳಿಲ್ಲ, ಸುಮ್ಮನೆ ಶಾಂತವಾಗಿದೆ. ಚೆನ್ನಾಗಿ ಕಾಣ್ಲಿ ಅಂತ ಹೇಳಿದ್ರು. ಆದ್ರೆ ನಿಮ್ಮ ಯೂಟ್ಯೂಬ್ ಅನ್ನು ನೋಡಿ ಇದನ್ನ ಮಾಡಿಸೋಣ ಅಂತ ಹೇಳಿದ್ದೆ ಅವರು. ಆ ಇನ್ಪುಟ್ ಕೊಟ್ಟವ್ರು ಇವರೇನೆ. ಎಲ್ಲ ಯೂಟ್ಯೂಬ್ ಸರ್ಚಿಂಗ್ ಪೂರ್ತಿ ಅವರದೇನೆ. ಫಸ್ಟ್ ಹುಟ್ಟೋದೇ ಅಲ್ಲಿಂದ. ಅದನ್ನ ಇಂಪ್ರೂವ್ಮೆಂಟ್ ಮಾಡೋದು ನನ್ನ ಜವಾಬ್ದಾರಿ. ಇಂಪ್ಲಿಮೆಂಟ್ ಮಾಡಿದ್ ನೀವು ಅಲ್ವಾ? ನೀವು ಹುಡ್ಕೊಟ್ಟಿದ್ ನೀವು. ಓಕೆ, ಸೂಪರ್. ಸ್ವಲ್ಪ ಇನ್ನೂ ಚೆನ್ನಾಗಿ ಆಗೋ ತರ ಹುಡ್ಕೋದು, ಇಂಪ್ರೂವ್ಮೆಂಟ್ ಮಾಡೋದು, ಇಂಪ್ಲಿಮೆಂಟ್ ಮಾಡೋದು ಅದೆರಡು ವಿಷಯ ನಮ್ದು. ಸರ್, ಹಾಗಾದ್ರೆ ಎಲ್ಲದೂ ಖುಷಿಯಾಗಿದೆ ಅಂತಂದ್ರೆ ನಮ್ಮ ವೀಕ್ಷಕರಿಗೆ ಹೇಳಿ, ಬಿ ಇಂಟೀರಿಯರ್ ಅವ್ರಿಗೆ ಕೆಲಸ ಕೊಡ್ಬೋದಾ? ಖಂಡಿತವಾಗಿ ಕೊಡ್ಬೋದು. ನಮಗೇನಾಗಿದೆ ಅಂದ್ರೆ ರಘು ಸರ್ ಮತ್ತು ಅವ್ರ ಮನೆಯವರು, ಮೇಡಮ್ ಮತ್ತು ಶಶಿಕಾಂತ್ ಅವರು ಒಂಥರ ತುಂಬಾ ಹತ್ರ ಹೋಗಿದ್ದಾರೆ. ರಘು ಸರ್ ಹತ್ರ ನಾವು ಪ್ರತ್ಯಕ್ಷ ಮಾತಾಡಿದ್ದು ತುಂಬಾ ಕಮ್ಮಿ, ಫೋನಲ್ಲಿ ಮಾತಾಡಿದ್ದೇನೆ. ಮೇಡಮ್ ಹತ್ರ ನಾವು ಆಫೀಸಿಗೆ ಹೋದಾಗ ಮಾತಾಡಿದ್ದಷ್ಟೇ. ಅಷ್ಟರಲ್ಲೇನಾದ್ರೂ ಕೂಡ ಶಶಿಕಾಂತ್ ಜಾಸ್ತಿ ಸಲ ಮಾತಾಡಿದ್ದಾರೆ ನಮ್ಮ ಹತ್ರ. ನಮ್ಮ ಊರವರಾಗಿದ್ರೆ ಅದು ಒಂದು ಸೇರ್ಕೊಂತು. ಒಂಥರ ತುಂಬಾ ಆತ್ಮೀಯ ಬಳಗದಲ್ಲಿ ಸೇರ್ಕೊಂಡ್ಬಿಟ್ರು ಅವರು. ದಿವಸ ಮಾತಾಡದೇ ಇರ್ಬೋದು ನಾವು, ಆದ್ರೆ ವಿಶ್ವಾಸ ನಂಬಿಕೆಯ ವಿಷಯದಲ್ಲಿ ತುಂಬಾ ಆತ್ಮೀಯರಾಗ್ಬಿಟ್ಟಿದ್ದಾರೆ. ಹಾಗಾಗಿ ನಾನು ತುಂಬಾ ಜನರ ಹತ್ರ ಹೇಳಿದ್ದೇನೆ, ನಮ್ಮನೆ ಕೆಲಸ ಅಂತ ಅಂದ್ಕೊಂಡು ನೀವು ಅವ್ರಿಗೆ ಕೊಡಿ, ಏನು ಯೋಚನೆ ಇಲ್ಲ, ನಮ್ಮನೆಯವ್ರ ತರ ಅವ್ರು ಮಾಡ್ಕೊಡ್ತಾರೆ ಅಂತ ಹೇಳಿದ್ದಾರೆ. ಓಕೆ ಸರ್, ಫೈನಲ್ ಆಗಿ ನಮ್ಮ ಬಿ ಇಂಟೀರಿಯರ್ಗೆ ಒಂದು ತಮ್ಸ್ ಕೊಡ್ಬೋದಾ? ಖಂಡಿತವಾಗಿ ಕೊಟ್ಬಿಡಿ ಮೇಡಮ್. ನೀವು ಆಗ್ಲಿ ಇನ್ನೂ ಇಂಪ್ರೂವ್ಮೆಂಟ್ ಮಾಡ್ಕೊಳ್ಳೋದು ಅವ್ರ ಮನಸ್ಸಲ್ಲಿದೆ. ಇದು ಈ ಕೆಲಸಗಳಲ್ಲಿ ಮತ್ತೆ ಅಂದ್ರೆ ತುಂಬಾ ಸೂಕ್ಷ್ಮವಾದ ವಿಷಯಗಳನ್ನ ಇನ್ನೂ ನಾವು ಹೆಚ್ಚೆಚ್ಚು ಅಪ್ಡೇಟ್ ಬೇಕು ಅಂತೀರಾ ನೀವು? ಮಾಡ್ಕೊಳ್ಬೇಕು ಅಂತ ಅವ್ರ ಮನಸ್ಸಲ್ಲೂ ಇದೆ, ನಮ್ಮ ಮನಸ್ಸಲ್ಲೂ ಇದೆ. ಅದು ಆಗ್ತದೆ. ಇನ್ಪುಟ್ ಕೊಟ್ಟಿದ್ದೀರಾ ನೀವೇನಾದ್ರೂ? ಇದು ಮಾಡಿ ಸರ್, ಚೆನ್ನಾಗಿರುತ್ತೆ. ಬೇಕಾದಾಗ್ಲೇ ಹೇಳಿದ್ವಿ, ಅದನ್ನ ನಿಮ್ಮ ಮನೆಗೆ ಆಗುವಷ್ಟೊತ್ತಿಗೆ ಅದನ್ನ ಆದ್ರೆ ಮಾಡ್ಕೊಡ್ತೇವೆ ಅಂತ ಹೇಳಿದ್ರು ಪ್ರಾಮಾಣಿಕವಾಗಿ. ಅದು ಆಗ್ಲಿಲ್ಲ ಅಂತಾನು ಹೇಳಿದ್ದಾರೆ ಅವರು. ಅದಾಗ್ಲಿಲ್ಲ, ಅದ್ ಮುಂದೆ ಯಾವಾಗಾದ್ರೂ ಆದಾಗ ಮಾಡೋಣ ಹೀಗೆ ಅಂತಾನು ಹೇಳಿದ್ದಾರೆ. ಮತ್ತೆ ಸಣ್ಣ ಪುಟ್ಟ ಇನ್ನೇನಾದ್ರೂ ಕೆಲಸಗಳಿದ್ರೆ ಹೇಳಿ ಅದನ್ನು ಬಂದ್ ಮಾಡ್ಕೊಡ್ತೇವೆ ಅಂತ ಹೇಳಿದ್ರೆ, ಮುಗಿಸ್ಕೊಂಡ್ರು ಹೊರಟೋದ್ರು, ನಾವ್ಯಾರೋ ಅವ್ರು ಯಾರೋ ಕನೆಕ್ಷನ್ ಇರುವಂತ ವ್ಯಕ್ತಿಗಳಂತ. ತುಂಬಾ ಚೆನ್ನಾಗಿ ಹೇಳಿದ್ರೆ, ಒಳ್ಳೆ ಮಾತು ಕೂಡ ಆಡಿದ್ರೆ, ಅಂಡ್ ನಮ್ಮ ವೀಕ್ಷಕರಿಗೆ ಒಂದು ಒಳ್ಳೆ ಜೆನ್ಯೂನ್ ರಿವ್ಯೂ ಕೊಟ್ಟಿದ್ದಕ್ಕೆ ಧನ್ಯವಾದಗಳು ಸರ್. ಥ್ಯಾಂಕ್ ಯು, ಇಬ್ಬರಿಗೂ ಥ್ಯಾಂಕ್ ಯು ವೆರಿ ಮಚ್. ಕೆಳಗಡೆ ಕಿಚನ್ ಸರ್, ಕಿಚನ್ ಇಲ್ಲಿ ಸೈಜ್ ಏನಿದೆ? ಅಪ್ರಾಕ್ಸಿಮೇಟ್ಲಿ 8x12 ಬರುತ್ತೆ ಸರ್. ಓಕೆ, 8x12. ಓಕೆ, ಏನೇನು ಮಾಡಿದ್ರೆ ಇಲ್ಲಿ? ಇಲ್ಲಿ ಮಾಮೂಲಿ ಸಿಂಕ್ ಯೂನಿಟ್ ಬಂದಿದೆ ಸರ್, ವಿತ್ ವೆಂಟಿಲೇಷನ್ ಕೊಟ್ಬಿಟ್ಟಿದ್ರೆ ಇಲ್ಲಿ. ಓಕೆ ಓಕೆ ಓಕೆ. ಕಲರ್ ಯಾವ್ದು ಹೇಳಿಲ್ಲ ನೀವು ನನಗೆ ಸರ್? ಇದು ರಿಚ್ ಗೋಲ್ಡ್ ಸರ್. ರಿಚ್ ಗೋಲ್ಡ್ ಅಂತ, ಅದರ ಪಿಸ್ತಾ ಕಲರ್ ತರ ಕಾಣಿಸುತ್ತೆ. ರಿಚ್ ಗೋಲ್ಡ್ ವಿತ್ ಚಾಂಪಿಯನ್ ಗೋಲ್ಡ್ ಫ್ರೇಮ್ ಸರ್ ಫುಲ್. ಓಕೆ. ಸೊ ಕಟ್ಲರಿ, ಬ್ಯಾಸ್ಕೆಟ್ಸ್, ತಾಲಿ ಯೂನಿಟ್ ಕಾಮನ್ ಆಗಿ ಕೊಟ್ಟಿರುವಂತದ್ದು. ಓಕೆ. ಸೊ ಈ ಕಡೆ ಮತ್ತೆ ಸ್ಟೋರೇಜ್ ಸರ್. ಕಂಪ್ಲೀಟ್. ಇಲ್ಲಿ ಶೆಲ್ಫ್ ಏನು ಹಾಕಿಲ್ಲ ನೀವು? ಫುಲ್ ಎಂಟೈರ್ ಆಗಿ ಸ್ಟೋರೇಜ್ ಕೊಟ್ಬಿಟ್ಟಿದ್ದೀರಾ. ದೊಡ್ಡ ದೊಡ್ಡ ಪಾತ್ರೆ ಏನೇ ಇದ್ರೂ ಆರಾಮಾಗಿ ಇಡಬಹುದು. ಎಸ್ಪೆಷಲಿ ದೊಡ್ಡ ದೊಡ್ಡ ಪಾತ್ರೆಗಳಿಗೆ ಒಳ್ಳೆದಿದೆ. ಈ ಕಡೆನೂ ಕೂಡ ಫುಲ್ ಸ್ಟೋರೇಜ್ ಇದೆ ಸರ್. ಓಕೆ ಓಕೆ ಓಕೆ. ಸೊ ಈಗ ನಾವು ಶೆಲ್ಫ್ ಹಾಕೋದು ಅಂದ್ರೆ ಅಲ್ಲಿ ನೀವು ದೊಡ್ಡ ದೊಡ್ಡ ಪಾತ್ರೆಗಳು ಇಡೋದಕ್ಕೆ ಆಗೋದಿಲ್ಲ. ಸೊ ಹಿಂಗಿದಾಗ ನೀವು ಆರಾಮ ದೊಡ್ಡ ದೊಡ್ಡ ಪಾತ್ರೆಗಳು ಇಡಬಹುದು. ಓಕೆ, ಅರ್ಧ ಕಟ್ ಆಫ್ ಆಗ್ಬಿಡುತ್ತಲ್ವಾ? ಸೊ ಇಲ್ಲಿ ನೋಡಿ ಚಿಕ್ಕ ಇಡಬಹುದು ನೋಡಿ. ಸೊ ಈ ತರ ಶೆಲ್ಫ್ ಹಾಕಿದಾಗ ಚಿಕ್ಕ ಚಿಕ್ಕ ಪಾತ್ರೆಗಳು ಆರಾಮಾಗಿ ಆಗುತ್ತೆ. ಓಕೆ ಓಕೆ. ಸೊ ಈ ಕಡೆ ಟ್ಯಾಂಡಮ್ ಇದೆ ಸರ್. ಈ ಕಡೆ ಇದು ವೈರ್ಡ್ ತಗೊಂಡಿದ್ದೀರಾ, ಈ ಕಡೆ ಟ್ಯಾಂಡಮ್ ತಗೊಂಡಿದ್ದೀರಾ. ಓಕೆ. ಟ್ಯಾಂಡಮ್ ಕೆಪಾಸಿಟಿ ಏನಿರುತ್ತೆ ಸರ್? ಅಪ್ ಟು 35 to 45 kg ಇರುತ್ತೆ ಸರ್. 40 kg ತನಕನೂ ಹಾಕಬಹುದು. 40 kg ಲೋಡ್ ತಗೊಂಡು. ಓಕೆ ಓಕೆ ಓಕೆ. ಸೊ ಈ ಕಡೆ ಕೂಡ ಸ್ಟೋರೇಜ್ ಇದೆ ಸರ್, ವಿತ್ ಶೆಲ್ಫ್ ಇದೆ. ಇಲ್ಲಿ ಶೆಲ್ಫ್ಸ್ ತಗೊಂಡಿದ್ದೀರಾ. ಓಕೆ. ಅಂಡ್ ಸೆಂಟರ್ ಯೂನಿಟ್ ಸರ್ ನಿಮಗೆ ಗ್ರಾಸರಿ ಯೂನಿಟ್ ಅಪ್ರಾಕ್ಸಿಮೇಟ್ಲಿ ಇದೊಂದು 8 feet ಬರುತ್ತೆ ಸರ್. ಸೊ ಫುಲ್ ಗ್ರಾಸರಿ ಯೂನಿಟ್ ಮಾಡಿದೆ. ಸೊ ಕಂಪ್ಲೀಟ್ ಆಗಿ ಎಲ್ಲ ಗ್ಲಾಸ್ ಇದನ್ನೇ ಎಚಿಂಗ್ ಗ್ಲಾಸ್ ಸರ್. ಇಲ್ಲಿ ಮೇಜರ್ ಎಲ್ಲ ಸ್ಟೋರೇಜ್ ಯೂನಿಟ್ ಕೂಡ ಫುಲ್ ಎಚಿಂಗ್ ಗ್ಲಾಸ್ ಇಂದಾನೇ ಆಗಿರುವಂತದ್ದು. ಓಕೆ ಓಕೆ ಓಕೆ. ಸೊ ಪ್ಲಸ್
ಎಲ್ ಶೇಪ್ ಫುಲ್ ಲಾಫ್ಟ್ ಇದೆ ಸರ್. ಬಟ್ ಇಲ್ಲಿ ಸಜ್ಜಾಯಿತ್ತಲ್ವಾ ಅಲ್ಲಿ? ಸಜ್ಜಾ ಇದೆ. ಓಕೆ, ಈ ಮಾಮೂಲಿ ಶಟರ್ಸ್ಗೂ ಎಚ್ ಗ್ಲಾಸ್ಗೂ ಹಾಕಿದಾಗ ಕಾಸ್ಟ್ ಏನಾದ್ರು ಡಿಫ್ರೆನ್ಸ್ ಆಗುತ್ತೆ? ಏನಿಲ್ಲ ಸರ್, ಸೇಮ್ ಕಾಸ್ಟಿಂಗ್. ಸೇಮ್ ಕಾಸ್ಟ್ ಇದು ಹೋಗೋದೇ ಬೆಟರ್ ಅಲ್ವಾ ನಾವು? ಇಲ್ಲ ಸರ್, ಇದು ಆಕ್ಚುಲಿ ಬಹಳ ರಿಚ್ ಆಗಿ ಕಾಣುತ್ತೆ, ಇದೆ ಲುಕ್ ಚೆನ್ನಾಗಿರುತ್ತೆ. ಆಮೇಲೆ ಇದು ನಮಗೆ ಪ್ಲೇನ್ ಮಾತ್ರನಾ, ಲೈಕ್ ಟಿಂಟೆಡ್ ಏನಾದ್ರು ಸಿಗ್ಬೋದು? ಎಲ್ಲಾ ತರ ಸಿಗುತ್ತೆ ಸರ್, ಸಿಗುತ್ತೆ. ಇದ್ರಲ್ಲಿ ಬಾಕ್ಸ್ ಹೆಚಿಂಗ್ ಬೇರೆ ಏನ್ ಬೇಕಾದ್ರೂ ಸಿಗುತ್ತೆ, ಆಪ್ಷನ್ಸ್ ಇದೆ. ಸಿಗುತ್ತೆ. ಓಕೆ ಸರ್, ಕೆಳಗಡೆ ಬೆಡ್ರೂಮ್ ಇದೆ ಸರ್. ಇದು ಆಕ್ಚುಲಿ ಮಾಸ್ಟರ್ ಬೆಡ್ರೂಮ್ ಸರ್. ಸೊ ಇದು ಆಲ್ಮೋಸ್ಟ್ 2 ವಾರ್ಡ್ರೋಬ್ ಇದೆ. ಓಕೆ. ಸೊ ಈ ರೂಮ್ ಸೈಜ್ ಬಹಳ ದೊಡ್ಡದೇ ಇದೆ ಸರ್. ಅಪ್ರಾಕ್ಸಿಮೇಟ್ಲಿ ಅವರು 14-15 by 10-12 ವರೆಗೂ ಬರುತ್ತೆ ಆ ತರ ಬರುತ್ತೆ. ನೀವು ಇದ್ರ ಸೈಜ್ ಎಷ್ಟು ಬಂದಿದೆ ವಾರ್ಡ್ರೋಬ್ ಸೈಜ್? ಸರ್ ವಾರ್ಡ್ರೋಬ್ ಬಂದು ಇದು 8 feet ಇದೆ ಸರ್. 8 feet ಬಂದಿದೆ, 7 feet ಹೈಟ್ ಇದೆ. ಓಕೆ. ಸ್ಲೈಡಿಂಗ್ ಕೊಟ್ಟಿದ್ದೀರಾ? ಸ್ಲೈಡಿಂಗ್ ಬಂದಿದೆ ಸರ್, ಫುಲ್ ಸ್ಲೈಡಿಂಗ್ ಇದೆ. ಸೊ ಹ್ಯಾಂಗಿಂಗ್ ವಿತ್ ಸ್ಟೋರೇಜ್ ವಿತ್ ಡ್ರಾಯರ್ಸ್ ಕೊಟ್ಟಿದೆ. ಈ ಕಡೆ ಕೂಡ ವಿತ್ ಒಂದು ಡ್ರೆಸ್ಸಿಂಗ್ ಯೂನಿಟ್ ಇದೆ, ಸ್ಟೋರೇಜ್ ಇದೆ. ಪಕ್ಕದಲ್ಲಿ ಸ್ಟೋರೇಜ್ ಇದೆ, ಡ್ರೆಸ್ಸಿಂಗ್ ಯೂನಿಟ್ ಒಳಗಡೆ ಇದೆ, ಹಿಂದೆ ಸ್ಟೋರೇಜ್ ಕೊಟ್ಟಿದೆ. ಇದು ಕಲರ್ ಸೇಮ್ ಅಲ್ವಾ ಸರ್? ಇದು ಹೌದು ಸರ್, ಕಿಚನ್ ಅಲ್ಲಿ ಏನು ನೋಡಿದ್ವಿ ಅದೇ ಕಲರ್, ಸೇಮ್ ಮೆಟಾಲಿಕ್ ರಿಚ್. ಸೊ ಫುಲ್ ಎಲ್ ಶೇಪ್ ಲಾಫ್ಟ್ ಇದೆ ಸರ್. ಓಕೆ ಓಕೆ ಓಕೆ. ಸೊ ಇಲ್ಲಿ 2 ವಾರ್ಡ್ರೋಬ್ ಇದೆ ಸರ್, ಆಪೋಸಿಟ್ ಇದೊಂದು ಈ ಕಡೆ. ಹೌದು, ಇದು ಇಲ್ಲಿ ಓಪನ್ ಡೋರ್ಸ್ ಮಾಡಿದೀವಿ. ಸೊ ಇಲ್ಲಿ ನೋಡಿ, ಸೊ ಇಲ್ಲೂ ಸ್ಟೋರೇಜ್. ಸೊ ಇಲ್ಲೂ ಕೂಡ ಆಲ್ಮೋಸ್ಟ್ ಒಂದು 5 feet ವಿಡ್ತ್ಗೆ ಸ್ಟೋರೇಜ್ ವಿತ್ ಡ್ರಾಯರ್ ಒಂದು ಆರ್ಡರ್ ಮಾಡಿದೀವಿ. ಓಕೆ ಓಕೆ. ಸೊ ಪ್ಲೆಂಟಿ ಆಫ್ ಸ್ಟೋರೇಜ್ ಅವೈಲೇಬಲ್ ಇದೆ ಇಲ್ಲಿ. ಹ್ಯೂಜ್ ಸ್ಟೋರೇಜಸ್ ಇದೆ ಸರ್. ಓಕೆ ಸರ್, ಮನೆ ನೋಡ್ಕೊಂಡ್ ಬಂದ್ವಿ, ನಮ್ಮ ಸರ್ ಹತ್ರ ಕೂಡ ಮಾತಾಡಿದ್ವಿ, ತುಂಬಾ ಚೆನ್ನಾಗಿ ಮಾತಾಡಿದ್ರೆ. ನಮ್ಮೂರವ್ರಂತೂ ಕೂಡ ಹೇಳಿದ್ರು ತುಂಬಾ ಚೆನ್ನಾಗಿತ್ತು. ಮನೇನು ಕೂಡ ತುಂಬಾ ಲೈಕ್ ಮೈಲ್ಡ್ ಕಲರ್ಗಳು. ಸರ್ ಆಕ್ಚುಲಿ ಇದು ಪ್ರಾಜೆಕ್ಟ್ ಕಂಪ್ಲೀಟ್ ಆದ್ಮೇಲೆ ನಾನು ವಿಸಿಟ್ ಮಾಡಿದ್ರಿಂದ ಬಹಳ ಚೆನ್ನಾಗಿ ಬಂದಿದೆ ಸರ್, ತುಂಬಾ ಚೆನ್ನಾಗಿ ಬಂದಿದೆ ಸರ್ ಇದು. ಓಕೆ. ಸೊ ಈ ರೀತಿಯಲ್ಲಿ ಇದೊಂದೇ ಪ್ರಾಜೆಕ್ಟ್ ನೀವು ಬೇರೆ ಮಾಡಿದ್ದು ಇದೆಯಾ? ಸೇಮ್ ಆಸ್ ಇಟ್ ತುಂಬಾ ಪ್ರಾಜೆಕ್ಟ್ಸ್ ಮಾಡಿದ್ವಿ ಸರ್. ವಿಲ್ಲಾಸ್ ಗಿಲಾಸ್ ಎಲ್ಲ ಮಾಡಿದ್ದೀವಿ, ತುಂಬಾ ವಿಲ್ಲಾಸ್, ಸೊ ಡೂಪ್ಲೆಕ್ಸ್ಗಳು, ಸೊ ಎಲ್ಲಾ ತರ ಪ್ರಾಜೆಕ್ಟ್ಸ್ ಮಾಡಿದೀವಿ ಸರ್. ಬರ್ತಾ ಇದೆ ಅಂದ್ರೆ. ಸೊ ಪ್ರೀಮಿಯಂ ಅನ್ನು ಕೂಡ ಅಲ್ಯೂಮಿನಿಯಂ ಅಲ್ಲಿ ಮಾಡಬಹುದು ಅನ್ನೋದನ್ನ ತೋರಿಸ್ಬಿಟ್ಟಿದ್ದೀರಾ ನೀವು. 3 BHK ಮನೆ ಅಪ್ರಾಕ್ಸಿಮೇಟ್ಲಿ 11 lakh ಮಾಡಿದ್ದು ಉಂಟು. ನೋಡ್ಬೋದು ಅದನ್ನ ಮುಂದಿನ ದಿನಗಳಲ್ಲಿ. ಸೊ ವೀಕ್ಷಕರೇ, ಬಜೆಟ್ ಇರಲಿ, ಮೀಡಿಯಂ ಇರಲಿ, ಪ್ರೀಮಿಯಂ ಇರಲಿ, ಎಲ್ಲವೂ ಕೂಡ ನಿಮಗೆ ಅಲ್ಯೂಮಿನಿಯಂ ಅಲ್ಲಿ ಆಪ್ಷನ್ಸ್ ಇದೆ. ಆಮೇಲೆ ಈಗ ವುಡ್ ಇಂಟೀರಿಯರ್ ಇರ್ಬೋದು, ಬೇರೆ ಬೇರೆ ಇಂಟೀರಿಯರ್ ಅಲ್ಲಿ ಪ್ರತಿದಿನ ಒಂದೊಂದು ಅಪ್ಡೇಟ್ ಬರ್ತಾನೆ ಇರುತ್ತೆ ಸರ್. ದಿನಕ್ಕೊಂದು ಲ್ಯಾಕರ್ಡ್ ಗ್ಲಾಸ್ ಅಂತೆ, ಫ್ಲೂಟೆಡ್ ಪ್ಯಾನೆಲ್ಗಳಂತೆ. ನಾವು ಅದನ್ನೆಲ್ಲ ತಂದ್ಬಿಟ್ಟು ನಿಮ್ಮ ಹತ್ರ ಸರ್ ನಮ್ಗೆ ಇದನ್ನು ಹಾಕೊಡಿ ಅಂದ್ರೆ ನೀವು ಹಾಕೊಡ್ತೀರಾ? ಸರ್ ಫ್ಲೂಟೆಡ್ ಪ್ಯಾನೆಲ್ಸ್ ಆಲ್ರೆಡಿ ನಾವು ಯೂಸ್ ಮಾಡ್ತಾ ಇದೀವಿ ಸರ್. ವುಡ್ ಅಲ್ಲಿ ಕಂಪೇರ್ ಮಾಡಿದ್ರೆ ನಮ್ಗೆ ವುಡ್ಗೂ ನಮಗೂ ಏನು ಡಿಫ್ರೆನ್ಸ್ ಅಂತ ಅನ್ಸಲ್ಲ ಸರ್. ಕ್ವಾಲಿಟಿ ಆಫ್ ವರ್ಕ್ ಅಥವಾ ಫಿನಿಶಿಂಗು ಅಥವಾ ಫೀಲ್ ಅಲ್ಲಿ ಸೇಮ್ ಬರುತ್ತೆ, ಎಲ್ಲ ಸೇಮ್ ಬರುತ್ತೆ. ದ ಥಿಂಗ್ ಓನ್ಲಿ ಈ ರೌಂಡ್ ಶೇಪ್ ಅಂಡ್ ಈ ಕರ್ವ್ ಸ್ವಲ್ಪ ಮಾಡ್ಲಿಕ್ಕೆ ಕಷ್ಟ. ಓಕೆ ಓಕೆ ಓಕೆ. ಅದು ಬಿಟ್ರೆ ವುಡ್ಗಿನ ಬೆಸ್ಟ್ ಆಗಿ ನಾವು ಮಾಡಬಹುದು, ಲೈಫ್ ಚೆನ್ನಾಗಿರುತ್ತೆ ಸರ್. 200%. ಈಗ ಸರ್ ನನಗಿನ ಬಹಳ ಇನ್ ಡೆಪ್ತ್ ಆಗಿ ಹೋಗಿ ಸ್ಟಡಿ ಮಾಡಿ ಹೇಳಿದ್ರು, ಅವರೇ ಮಾಡ್ಬಿಟ್ಟಿದ್ದಾರೆ. ಹೌದು, ಅವರೇ ಮಾಡಿ ಹೇಳಿದ್ದಾರೆ. ಸೊ ಇದು ಯಾವತ್ತಿದ್ರು ಲೈಫ್ ಟೈಮ್ ಪ್ರಾಡಕ್ಟ್ ಮಾಡಬಹುದು ಅಂತೀರಾ ಸರ್? ಹಾಗಾದ್ರೆ ಬೆಲೆ ಹೇಳ್ಬಿಡಿ ಸರ್, ನಿಮ್ಮ ಬೆಲೆ ಯಾವ ರೀತಿ ಕೊಟ್ಟು ಮಾಡಿ ಸರ್? ಲಾಫ್ಟ್ ಎಲ್ಲ 700 rupees ಇರುತ್ತೆ. ಸೊ ಕಿಚನ್ ಎಲ್ಲ 900 ಇರುತ್ತೆ. ವಾರ್ಡ್ರೋಬ್ ಎಲ್ಲ 1000 ಇರುತ್ತೆ ಸರ್, ಪ್ಲಸ್ GST ಸರ್. ಪ್ಲಸ್ GST ಕಂಪಲ್ಸರಿ. ಬಟ್ ಎಲ್ಲದೂ ಕೂಡ 1000 ಒಳಗಡೆ ಇರುತ್ತೆ. ಯಾರಾದ್ರೂ ಈ ರೂಟಿಂಗ್ ಮಾಡಿಸ್ಬೇಕು, ರೂಟಿಂಗ್ ಮಾಡ್ತೇನೆ 1650 ಆಗುತ್ತೆ ಸರ್. ಮತ್ತೆ ಇನ್ನ ಡಬಲ್ ಸೈಡ್ ಹೋಗ್ತೀವಿ ಅಂದ್ರೆ ಇನ್ನು 140 rupees ಎಕ್ಸ್ಟ್ರಾ ಆಗುತ್ತೆ. 140 ಡಬಲ್ ಸೈಡ್ ಎಕ್ಸ್ಟ್ರಾ ಆಗುತ್ತೆ. ಇನ್ನು ಗ್ಯಾರಂಟಿ ವಾರಂಟಿ ಸರ್ 5 years ಫ್ರೀ ಮೇಂಟೆನೆನ್ಸ್ ಸರ್. 20 years ಇನ್ಕ್ಲೂಡಿಂಗ್ ಕಲರ್ ವಾರಂಟಿ ಬರುತ್ತೆ ಸರ್. 20 ವರ್ಷದವರೆಗೂ ಕಲರ್ ವಾರಂಟಿ ಇನ್ಕ್ಲೂಡಿಂಗ್ ಕಲರ್ ವಾರಂಟಿ ಬರುತ್ತೆ. ಬಟ್ ಎಷ್ಟು ದಿನ ಇರುತ್ತೆ ನಿಮ್ಮ ಪ್ರಕಾರ ಸರ್? ಲೈಫ್ ಟೈಮ್ ಸರ್. ಲೈಫ್ ಟೈಮ್ ಸರ್. ಯಾವಾಗಲೂ ಹೇಳ್ತಾ ಇರ್ತೀರಾ. ಪ್ರತಿ ವಿಡಿಯೋ ಸ್ಟಾರ್ಟ್ ಮಾಡೋದಕ್ಕೆ ಮುಂಚೆ ಹೇಳ್ತೀನಿ ಸರ್, ಈ ಪ್ರಾಡಕ್ಟ್ ಲೈಫ್ ಟೈಮ್ ಸರ್ ಅಲ್ವಾ? ನನಗೂ ಗೊತ್ತು, ಬಟ್ ಕೇಳಲೇಬೇಕು. ಪ್ರತಿ ವಿಡಿಯೋದಲ್ಲೂ ನಾನು ನಿಮ್ಮ ಹತ್ರ ಕೇಳಲೇಬೇಕು ಆ್ಯಂಡ್ ನೀವು ತಿಳ್ಕೊಳ್ಳೇಬೇಕು. ಇದೊಂದು ಲೈಫ್ ಟೈಮ್ ಪ್ರಾಡಕ್ಟ್. ಇವತ್ತು ಮಾಡಿದ್ವಿ, 10 ವರ್ಷ ಬಿಟ್ಟು ಚೇಂಜ್ ಮಾಡಿದ್ವಿ, ಅವೆಲ್ಲ ಇಲ್ಲ, ಬೇಕಾಗೇ ಇಲ್ಲ ಸರ್. ಹೇಳಿಲ್ವಾ, ನಿಮಗೆ ಬೇಜಾರಾಗಿ ಅಥವಾ ನೀವು ಅಥವಾ ನಿಮ್ಮ ನೆಕ್ಸ್ಟ್ ಜನರೇಷನ್ ಚೇಂಜ್ ಮಾಡಬೇಕು ಹೊರತು ಪ್ರಾಡಕ್ಟ್ ಹಾಳಾಗುತ್ತೆ ಅನ್ನೋ ವಿಷಯನೇ ಇಲ್ಲ, ತಲೆ ಬಿಸಿನೇ ಇಲ್ಲ ಅಲ್ವಾ? ಸೊ ವೀಕ್ಷಕರೇ, ಏನು ಬಿ ಇಂಟೀರಿಯರ್ ಇದೆ ಇವರ ಕಂಪ್ಲೀಟ್ ಡೀಟೇಲ್ಸನ್ನು ನಾನು ನಿಮಗೆ ಕೊಟ್ಟಿರ್ತೀನಿ ಡಿಸ್ಕ್ರಿಪ್ಷನ್ ಫಸ್ಟ್ ಕಮೆಂಟ್ಸಲ್ಲಿ. ಸ್ಕ್ರೀನ್ ಮೇಲೆ ನಂಬರ್ ಬರ್ತಾ ಇರುತ್ತೆ, ಅಲ್ಲಿಂದ ಇವ್ರನ್ನ ಕಾಂಟ್ಯಾಕ್ಟ್ ಮಾಡ್ಬೋದು, ಹೆಚ್ಚಿನ ಮಾಹಿತಿಯನ್ನು ತಗೋಬಹುದು. ಆ್ಯಂಡ್ ಎಕ್ಸ್ಪೀರಿಯನ್ಸ್ ಸೆಂಟರ್ ಕೂಡ ಓಪನ್ ಆಗಿದೆ. ಎಲ್ಲಿ ಓಪನ್ ಆಗಿದೆ ಸರ್? ಅಂದ್ರಲ್ಲಿ ಡಿ ಗ್ರೂಪ್ ಲೇಔಟ್ ಸರ್. ಡಿ ಗ್ರೂಪ್ ಲೇಔಟ್. ಸೊ ಆಲ್ 7 days ವರ್ಕಿಂಗ್ ಇರುತ್ತೆ. 10 to 6 ಎನಿ ಟೈಮ್ ಓಪನ್ ಇರುತ್ತೆ. ಬಂದು ನೋಡ್ಕೊಂಡು ಹೋಗ್ಬೋದಲ್ವಾ? ಕೆಲಸ ಕೊಡ್ತೀವೋ ಬಿಡ್ತೀವೋ ನಾವು ನೋಡ್ಬೋದಾ? ಬಂದು 100% ಸರ್, ನೋಡ್ಕೊಂಡು ಹೋಗ್ಬಿಡೋಣ ಹೆಂಗಿದೆ ಅಂತ ಹೋಗ್ಬೋದಲ್ವಾ? ಸೊ ಯೋಚನೆ ಮಾಡಬೇಡಿ. ಒಂದ್ಸತಿ ಅಲ್ಯೂಮಿನಿಯಂ ಇಂಟೀರಿಯರ್ ಯಾವ ಥರ ಇರುತ್ತೆ ಅನ್ನೋದಕ್ಕೋಸ್ಕರ ಆದರೂ ಕೂಡ ನೀವು ಎಕ್ಸ್ಪೀರಿಯನ್ಸ್ ಸೆಂಟರ್ ಭೇಟಿ ಮಾಡಲೇಬೇಕು. ಅದರ ಎಕ್ಸ್ಪೀರಿಯನ್ಸನ್ನು ನೀವು ತಗೊಳ್ಳೇಬೇಕು ವೀಕ್ಷಕರೇ. ಸರ್, ನಮ್ಮ ವೀಕ್ಷಕರಿಗೆ ಒಂದು ಅಲ್ಟ್ರಾ ಪ್ರೀಮಿಯಂ ಅಲ್ಯೂಮಿನಿಯಂ ಇಂಟೀರಿಯರ್ನ ಪರಿಚಯ ಮಾಡಿಕೊಟ್ಟಿದ್ದಕ್ಕೆ, ಅದು ಕೂಡ ಬೆಸ್ಟ್ ಪ್ರೈಸಲ್ಲೇ ಮಾಡಿರೋದಕ್ಕೆ ಧನ್ಯವಾದಗಳು ಸರ್. ಧನ್ಯವಾದ ಸರ್. ಧನ್ಯವಾದಗಳು ವೀಕ್ಷಕರೇ.